A warm welcome to Sankalpa Learning Solution. Dear students, let's start today with photosynthesis in higher plants. Okay. In our day-to-day life, we already came across with so many things. ಅಲ್ವಾ ನೇಚರಲ್ಲಿ ತುಂಬಾ ನೋಡಿದೀವಿ ಜಾಸ್ತಿ. ಯಾವುದು ಪ್ಲಾಂಟ್ಸ್ ಅನ್ನ ನೋಡಿದೀವಿ, ಪ್ಲಾಂಟ್ಸ್ ಅನ್ನ ನೆಟ್ಟಿದೀವಿ, ಅಥವಾ ಚಿಗುರನ್ನು ಕೂಡ ನೋಡಿದೀವಿ ಅಲ್ವಾ. ಚಿಕ್ಕದಾಗಿರೋ ಗಿಡನ ಹೈಟ್ ಆಗಿ ಬೆಳೆದಿರೋದು ಕೂಡ ನೋಡಿದೀವಿ. ಹೌ ದೇ ಗ್ರೋ even small saplings into very big tree ಅಲ್ವಾ. ಒಂದು ಚಿಕ್ಕದಾಗಿರೋ ಒಂದು ಸಸಿಯಿಂದ ದೊಡ್ಡದಾಗೋ ತನಕ, ದೊಡ್ಡ ಮರ ಆಗೋ ತನಕ ಹೇಗೆ ಬೆಳೆಯುತ್ತೆ? ಥ್ರೂ ದ simple aspect in a plants, that is photosynthesis. Welcome dear students. Okay. ಈಗ ಯಾರೆಲ್ಲ ಜಾಯ್ನ್ ಆಗಿದ್ದೀರಿ, ವೆಲ್ಕಮ್ ಅಗೇನ್. ಲೆಟ್ಸ್ ಟುಡೇ ಸ್ಟಾರ್ಟ್ ವಿತ್ ಫೋಟೋಸಿಂಥಸಿಸ್. ಸಿಂಪಲ್ ಆಸ್ಪೆಕ್ಟ್ ಏನಿದೆ, ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಒಂದು ಸಿಂಪಲ್ ಆಸ್ಪೆಕ್ಟ್ ಪ್ಲಾಂಟ್ ಅಲ್ಲಿ ಡೇ ಬೈ ಡೇ ಕಂಟಿನ್ಯೂಸ್ ಆಗಿ ಫ್ರಮ್ ದ ಮಾರ್ನಿಂಗ್ ಟು ಈವ್ನಿಂಗ್ ಅಪ್ ಟು 6 o'clock ಅಲ್ಲಿ ತನಕ ನಡೀತಾನೆ ಇರುತ್ತೆ. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಲ್ ಥಿಂಗ್ ಫಾರ್ food generation in plant and also responsible for their growth. ತುಂಬಾ ಫ್ಯಾಕ್ಟರ್ಸ್ ಇದೆ, ಗ್ರೋತ್ ಫ್ಯಾಕ್ಟರ್ಸ್ ಎಲ್ಲ ಬರುತ್ತೆ, ಬಟ್ ಸ್ಟಿಲ್ photosynthesis is the major part for their growth in their life span. ಓಕೆನಾ? ಸೊ ನಮ್ಮ ಈ ಚಾಪ್ಟರ್ ಅಲ್ಲಿ ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್ ಹೌದು, ಜೊತೆಗೆ ನಿಮ್ಗೆ 8 to 12 ಮಾರ್ಕ್ಸ್ ಬರುತ್ತೆ. ಓಕೆ, for a board exam. Then again 6 to 12 marks in CET. Okay. ಸೊ ಹಾಗಾಗಿ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಬರುವಂಥದ್ದು, ಇಂಡೈರೆಕ್ಟ್ ಯಾವುದೇ ಕ್ವಶನ್ಸ್ ಬರೋದಿಲ್ಲ ಈ ಚಾಪ್ಟರ್ ಅಲ್ಲಿ. ನಿಮ್ಗೆ ಈಸಿಯಾಗಿ ವಿತ್ ಅ ಡಯಾಗ್ರಾಮ್ ನೆನ್ಪಿಟ್ಕೊಂಡ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ತುಂಬಾ ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಥಿಂಗ್. ಓಕೆ, let's start with photosynthesis in higher plants. ನೀವು ಲಾಸ್ಟ್ ನಿಮ್ಮ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಕಲ್ತಿದ್ದೀರಲ್ವಾ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳಿ. ಸೊ ದಟ್ ಈಸ್ ನಥಿಂಗ್ ಬಟ್ photosynthesis. Look at here. Photosynthesis. ಸಿಂಪಲ್ ಡೆಫಿನಿಷನ್ ನೋಡೋದಾದ್ರೆ ಬೇಸಿಕ್, ಇಟ್ಸ್ ಅ ಬೇಸಿಕ್ photosynthesis. ಏನು ಅಂತ ಗೊತ್ತಾಗತ್ತೆ ನಮಗೆ ಥ್ರೂ ಡಯಾಗ್ರಾಮ್. It plants uses water in water ground, otherwise soil, carbon dioxide from the atmosphere, and utilizes sunlight as an energy, and it converts to chemical product and releases oxygen. It releases oxygen which are helpful for human being ಅಲ್ವಾ. ರೆಸ್ಪಿರೇಷನ್ಗೆಲ್ಲ ಏನಕ್ಕೆ ಹೆಲ್ಪ್ ಆಗುತ್ತೆ ನಮ್ಗೆ, ಅದನ್ನ ಮ್ಯಾಕ್ಸಿಮಮ್ ಆಗಿ ಕೊಡ್ತಾ ಹೋಗುತ್ತೆ. ಓಕೆ, ವೆಲ್ಕಮ್ ಈಗ ಮತ್ತೆ ಜಾಯ್ನ್ ಆದವ್ರಿಗೆ. ಓಕೆ, ಸೊ ಇಲ್ಲಿ ಒಂದು ಥಿಂಗ್ ಏನಿದೆ, ನೀವು ಇದನ್ನ ಗಮನಿಸಿ ಕರೆಕ್ಟ್ ಆಗಿ. ಸೊ ಹಿಯರ್ ಸಿಂಪಲ್ ಆಗಿರೋ ಪ್ಲಾಂಟ್ಸ್ ಏನಿದೆ, ವಿತ್ ಹೆಲ್ಪ್ ಆಫ್ ರೂಟ್ ಸಿಸ್ಟಮ್ ದೇ ಅಬ್ಸರ್ವ್ ವಾಟರ್ ಮ್ಯಾಕ್ಸಿಮಮ್ and utilizes carbon dioxide in atmosphere. Okay, and sunlight from, otherwise it's an energy. All the three things, air, soil andre water, then energy, ಈ ಮೂರು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿಕೊಂಡು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. And that is simple nothing but glucose. Okay, that is nothing but glucose. So the definition here is photosynthesis is a process by which green plant uses light energy to make a organic food. Look at here, organic. ಇಲ್ಲಿ ಯಾವುದೇ
ಈ ಒಂದು ಕೆಮಿಕಲ್ ಸಿಂಥಸೈಸ್ ಆದ್ರೂ ಕೂಡ ಪ್ಲಾಂಟ್ ಒರಿಜಿನೇಟೆಡ್ ಆಗಿರೋದ್ರಿಂದ ಅದನ್ನ ನಾವೇನ್ ಹೇಳ್ತೀವಿ, ಆರ್ಗ್ಯಾನಿಕ್ ಫುಡ್, which is simply referred as a glucose from carbon dioxide, water and with a release byproduct as a oxygen. ಇಲ್ಲಿ ಪ್ಲಾಂಟ್ ಗ್ರೋ ಆಗುವಾಗ ನಮ್ಗೆ ಬೈ ಪ್ರಾಡಕ್ಟ್ ಬಂದ್ರೇನೆ ಸಾಕು, ನಾವು ಎಂಟೈರ್ ಆಗಿ ನಮ್ಮ ಲೈಫ್ ಸ್ಪ್ಯಾನ್ ಅನ್ನ ಕಳೆದು ಬಿಡ್ಬೋದು ಅಲ್ವಾ. ಬೆಟರ್ ಆಗಿರುವಂತ ಆಕ್ಸಿಜನ್ ಸಪ್ಲೈ ಎಲ್ಲಿಂದ ಬರುತ್ತೆ, ನಮ್ಗೆ ಪ್ಲಾಂಟ್ಸ್ ಇಂದ ಬರುತ್ತೆ. ಅದು ಡೈರೆಕ್ಟ್ ಆಗಿ ಕೊಡುತ್ತಾ? ಇಲ್ಲ. ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡೋ ಹಂತದಲ್ಲಿ ನಮ್ಗೆ ಏನ್ ಮಾಡುತ್ತೆ, ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ಕೊಡುತ್ತೆ, ಮೇನ್ ಪ್ರಾಡಕ್ಟ್ ಅಲ್ಲ ಅಲ್ವಾ. ಹಾಗಾಗಿ ನಾವು ಪ್ಲಾಂಟ್ಸ್ ಅನ್ನ ಎಷ್ಟು ಕೇರ್ಫುಲ್ ಆಗಿ ಕಾಪಾಡ್ಕೊಳ್ಬೇಕು ಅಥವಾ ಫಾರೆಸ್ಟ್ ಅನ್ನ ಕಾಪಾಡಬೇಕು ಅನ್ನೋದನ್ನ ಈ ರಿಯಾಕ್ಷನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಲುಕ್ ಎಟ್ ಹಿಯರ್, ದ ಓವರ್ ಆಲ್ ರಿಯಾಕ್ಷನ್, 6 number of carbon dioxide in atmosphere, 12 number of water molecule in soil ಅಥವಾ ground level with the help of light energy, along with that chlorophyll pigment, okay, they gives glucose C6H12O6. ಗ್ಲೂಕೋಸ್ ಅಂದ್ರೆ ಯಾವುದು? ನೀವು ಭತ್ತ ಬೆಳೀರಿ ಅಥವಾ ವಾಟ್ ಎವರ್ ದ ಸ್ಟಾರ್ಚ್ ಕಂಟೆಂಟ್ ಅಲ್ವಾ, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅನ್ನ ಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದಾರೆ ಇಲ್ಲಿ, ಗ್ಲೂಕೋಸ್ ಅಂತ ಹೇಳ್ತಾ ಇದ್ದಾರೆ. ಅಲಾಂಗ್ ವಿತ್ ದ ರಿಲೀಸ್ ಆಫ್ 6 oxygen. How many oxygen here? 6 oxygen, 6 molecule of oxygen plus 6 molecule of water. ಇಲ್ಲಿ ಗಮನಿಸಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಇಟ್ ಅಬ್ಸಾರ್ಬ್ 12 molecule of water and releases half of it. It releases half of it ಅಲ್ವಾ. ಈಗ ರೈಟ್ ನೌ ವೆರಿ ರೀಸೆಂಟ್ ಆಗಿ ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅಥವಾ ನೋಡಿರ್ಬೋದು ನೀವು, ಕಾಶ್ಮೀರಲ್ಲಿ ಅಥವಾ ಬೇರೆ ನಮ್ಮ ಕೊಡಗಲ್ಲಿ, ಕೇರಳ ಸೈಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು ಉತ್ತರಾಖಂಡ್ ಅಲ್ಲಿ. ಯಾಕೆ? ಬಿಕಾಸ್ ಆಫ್ ಡಿಫಾರೆಸ್ಟ್ರೇಷನ್. ಫಾರೆಸ್ಟ್ ನ ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡಿ ಎಲ್ಲ ಏನ್ ಮಾಡಿದ್ರು, ಡೆವಲಪ್ಮೆಂಟ್ ಮಾಡ್ತಾ ಹೋದ್ರು. ಅಫ್ಕೋರ್ಸ್ ಈ ಪಾಯಿಂಟ್ ನಿಮ್ಗೆ ಟಾಪಿಕ್ ರಿಲೇಟ್ ಅಲ್ಲದೆ ಇದ್ರು ಕೂಡ, ಹೌ ಫಾರೆಸ್ಟ್ ಅದರ್ವೈಸ್ ಹೌ ಪ್ಲಾಂಟ್ಸ್ ಆರ್ ಎಸೆನ್ಷಿಯಲ್ ಟು ಅಸ್, ಎಸೆನ್ಷಿಯಲ್ ಟು ಅಸ್, ಪ್ರಕೃತಿಗಲ್ಲ ನಮ್ಗೆ ಬೇಕಾಗಿರುವಂಥದ್ದು. ಯಾಕೆ? ಬಿಕಾಸ್ ಇಟ್ ಅಬ್ಸಾರ್ಬ್ ಲಾಟ್ ಆಫ್ ಮಾಲಿಕ್ಯೂಲ್. ಇಲ್ಲಿ ಸಪೋಸ್ ರೈನ್ ವಾಟರ್ ಡಂಪ್ ಆಗಿದೆ ಅಂತಂದ್ರೆ, ಈ ಪ್ಲಾಂಟ್ಸ್ ಎಲ್ಲಿರುತ್ತೆ ಮ್ಯಾಕ್ಸಿಮಮ್ ಆಗಿ ರೂಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, 12 molecule of water ನ, ಸೇ ಫಾರ್ ಎಕ್ಸಾಂಪಲ್ 12 molecule of water ನ ಅಬ್ಸಾರ್ಬ್ ಮಾಡಿ ಪ್ಲಾಂಟ್ ಗೆ ಕೊಟ್ಬಿಟ್ಟು ಫೈನಲಿ ಇಟ್ ರಿಟೇನ್ಸ್ ಓನ್ಲಿ, it utilizes 6 molecule and it releases another 6 molecule ಅಲ್ವಾ. ಹಾಗಾಗಿ ಮತ್ತೆ ಫರ್ದರ್ ನಮ್ಗೆ ವಾಟರ್ ನ ಹಾಗೆ ಉಳಿಸುತ್ತೆ, ಎಲ್ಲಿ? ಸಾಯಿಲ್ ಅಲ್ಲಿ ಅಥವಾ ಗ್ರೌಂಡ್ ಲೆವೆಲ್ ಅಲ್ಲಿ. ಹಾಗಾಗಿ ನಮ್ಗೆ ಅಂತರ್ಜಲ ಉಳಿಬೇಕು ಅಂತಾದ್ರೆ ಏನ್ ಮಾಡ್ಬೇಕು ನಾವು, ಅಥವಾ ನದಿ ನೀರೆಲ್ಲ ಉಳಿಬೇಕು ಅಂತಾದ್ರೆ, ರಿವರ್ ಸೈಡ್ ಅಲ್ಲಿ ಉಳಿಬೇಕು ಅಂತಾದ್ರೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಪ್ಲಾಂಟ್ ಮೋರ್ ಟ್ರೀಸ್, ಅದರ್ವೈಸ್ ಪ್ಲಾಂಟ್ಸ್ ಫಾರ್ ದ ಪರ್ಪಸ್ ಆಫ್ ಗ್ರೌಂಡ್ ಲೆವೆಲ್ ವಾಟರ್ ಆರ್ ಗ್ರೌಂಡ್ ವಾಟರ್. ಅರ್ಥ ಆಗ್ತಿದೆಯಾ? ಯಾಕೆ? ಸೈಂಟಿಫಿಕ್ ರೀಸನ್. ಪ್ಲಾಂಟ್ ಇದ್ರೇನೆ ನಮ್ಗೆ ವಾಟರ್ ಲೆವೆಲ್ ರೈಸ್ ಆಗುತ್ತೆ ಇನ್ ಅ ಸಾಯಿಲ್ ಸಿಸ್ಟಮ್. ಓಕೆ, ದಿಸ್ ಇಸ್ ದ ರೀಸನ್. ಓಕೆ, ಇನ್ ಅ ನಾರ್ಮಲ್ ವೇ ನಾವು ಫೋಟೋಸಿಂಥಸಿಸ್ ಲೆವೆಲ್ ಅಲ್ಲಿ ನೋಡೋದಾದ್ರೆ, ಎಸ್, ಕಾರ್ಬನ್ ಡೈಆಕ್ಸೈಡ್ ಯುಟಿಲೈಸ್ ಮಾಡಿ ಅಲಾಂಗ್ ವಿತ್ ದಟ್ ವಾಟರ್ ಮಾಲಿಕ್ಯೂಲ್ ಇಟ್ ರಿಲೀಸಸ್ ಕಾರ್ಬೋಹೈಡ್ರೇಟ್ ಅಂಡ್ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಕೊಡುತ್ತೆ ಅಲಾಂಗ್ ವಿತ್ ದಟ್ ವಾಟರ್ ಕಂಟೆಂಟ್. ಅಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ನ ಟೆಂಪರೇಚರ್ ನ ಕೂಲ್ ಆಗಿಡುತ್ತೆ. ನೀವು ನಾರ್ಮಲ್ ಸಿಂಪಲ್ ಆಗಿ ಸಿಮೆಂಟ್ ರೋಡ್ ಮಾಡಿದಾಗ ನಿಮ್ಮ ಏನು ಡೆವಲಪ್ಮೆಂಟ್ ಅಂತ ಹೇಳ್ಕೊಂಡ್ಬಿಟ್ಟು ನಿಮ್ಮ ಸಿಟಿಯಲ್ಲಿ ಚೆನ್ನಾಗಿ ಬರೋ ಮರನೆಲ್ಲ ಕಡಿದ್ರೆ ನಿಮ್ಗೆ ಚೆನ್ನಾಗಿ ಗಾಳಿ ಬೆಳಕು ಬರುತ್ತಾ? ಅಫ್ಕೋರ್ಸ್ ಬೆಳಕು ಬರುತ್ತೆ, ಬಟ್ ಏನಾಗುತ್ತೆ, ವೆದರ್ ಕಂಡೀಷನ್ ಇಟ್ ಇನ್ಕ್ರೀಸಸ್ ಡೈರೆಕ್ಟ್ಲಿ 45 degrees Celsius. When you have lot of trees around your city, in a normal city area, the water molecule released by the plant, it cools the temperature 25 degrees Celsius, 21 to 25 degrees Celsius irutte. This is a reason, scientific reason for the highest temperature and this normal temperature in the
ಸಿಟಿ ಏರಿಯಾ ಆಸ್ ವೆಲ್ ಆಸ್ ಇನ್ ದ ಫಾರೆಸ್ಟ್ ಏರಿಯಾ. ಯಾಕೆ ಕೂಲ್ ಅನ್ಸುತ್ತೆ, ಯಾಕೆ ಹಾಟ್ ಅನ್ಸುತ್ತೆ ಅನ್ನೋದು ಅರ್ಥ ಆಯ್ತಲ್ಲ. ದಿಸ್ ಇಸ್ ದ ರೀಸನ್. ಓಕೆ, ಲೆಟ್ಸ್ ಕಂಟಿನ್ಯೂ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್. ನಾವು ಇಲ್ಲಿ ತನಕ ಏನ್ ಮಾಡಿದ್ವಿ, ಡೆಫಿನೇಷನ್ ನೋಡಿದ್ವಿ. ದೆನ್ ವೇರ್ ಇಟ್ ಟೇಕ್ಸ್ ಪ್ಲೇಸ್. ಫೋಟೋಸಿಂಥಸಿಸ್ ಎಸೆನ್ಷಿಯಲ್ ಅನ್ನೋದು ಗೊತ್ತಾಯ್ತು, ಆದ್ರೆ ಇದು ಎಸೆನ್ಷಿಯಲ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಎಲ್ಲಿ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕಲ್ವಾ. ಸೊ ಹಿಯರ್ the site, the photosynthesis takes place in the leaves, especially at the mesophyll area, edge cells of the mesophyll area. Mesophyll cells are nothing but it's a loosely arranged cell. It have a maximum number of chloroplast. Okay, those are helpful for the photosynthesis purpose. ಪ್ಲಾಂಟ್ ಗ್ರೋ ಆಗೋದಕ್ಕೆ ಏನೇನೆಲ್ಲ ಪ್ರಾಡಕ್ಟ್ ಬೇಕು, ಗ್ಲೂಕೋಸ್ ಮಾಲಿಕ್ಯೂಲ್ ಜಾಸ್ತಿ ಬೇಕಾಗಿರೋದ್ರಿಂದ ಏನಾಗುತ್ತೆ, ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಎನರ್ಜಿ ಇಟ್ ಡೈರೆಕ್ಟ್ಲಿ ರಿಸೀವ್ಸ್ ಅಂಡ್ ಇಟ್ ಪ್ರೊಡ್ಯೂಸಸ್ ವಿತ್ ಅ ಸಿಂಪಲ್ ಕ್ಯಾಲ್ಕುಲೇಟಿವ್ ರಿಯಾಕ್ಷನ್. ಇಟ್ ಪ್ರೊವೈಡ್ಸ್ ಗ್ಲೂಕೋಸ್ ಟು ದ ಪ್ಲಾಂಟ್. ಅರ್ಥ ಆಗ್ತಿದ್ಯಾ? ಸೊ ಹಿಯರ್ ವೇರ್ ಇಸ್ ದ ಸೈಟ್? Chloroplast. The chloroplasts are present in the wall of the mesophyll cells of the leaves because it gets optimum quantity of incident light. Incident light ಅಂದ್ರೆ ಏನು? ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳುತ್ತಲ್ವಾ, ಅದಕ್ಕೆ ಇನ್ಸಿಡೆಂಟ್ ಲೈಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಈ ಟರ್ಮಿನಾಲಜಿ ನೀವು ಬಳಸ್ಬೋದು, ಅಥವಾ ಡೈರೆಕ್ಟ್ ಆಗಿ ಕ್ವಾಂಟಿಟಿ ಆಫ್ ಲೈಟ್ ಅಂತ ಕೂಡ ಬಳಸ್ಬೋದು ನಿಮ್ಮ ಆನ್ಸರ್ ಅಲ್ಲಿ. ಓಕೆ, ದೆನ್ ವಾಟ್ ಇಸ್ ಕ್ಲೋರೋಪ್ಲಾಸ್ಟ್? ಗೊತ್ತಾಯ್ತು ಯಾವ್ದು ಸೈಟ್ ಅನ್ನೋದು, ಕ್ಲೋರೋಪ್ಲಾಸ್ಟ್ ಅನ್ನೋದು ಗೊತ್ತಾಯ್ತು. ದೆನ್ ಹೌ ದೇ ಆರ್ ಮೇಡ್ ಅಪ್ ಆಫ್? ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು, ಡೈರೆಕ್ಟ್ ಆಗಿ ಪಿಗ್ಮೆಂಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕಲ್ವಾ ನಮ್ಗೆ. ಸೊ ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್. These are helpful for the photosynthesis purpose. They have a typical structure like inner membrane, outer membrane, and coin-like structure. Look at here. Arranged coin-like structure. ನೀವು ₹1 ಕಾಯಿನ್ ಅನ್ನ ಜೋಡಿಸಿದ್ರೆ ಹೇಗಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾರಲ್ಲ, ಆಸ್ ಲೈಕ್ they are nothing but thylakoid. These thylakoids are arranged in a scanned manner, otherwise in a row, and these are referred as a grana. Okay, grana or granum. Grana ಅಂತಂದ್ರೆ ಪ್ಲೂರಲ್, granum ಅಂತಂದ್ರೆ ಸಿಂಗ್ಯುಲರ್. These granum or grana are joined with the bridges. These bridges are referred as lamella. ಓಕೆನಾ? ಈ ತುಂಬಾ ಗ್ರಾನಮ್ ಏನಿದೆ, ಈಚ್ ಅಂಡ್ ಎವ್ರಿ ಗ್ರಾನಮ್ ಅನ್ನ ಕನೆಕ್ಟ್ ಮಾಡೋ ಒಂದಷ್ಟು ಬ್ರಿಡ್ಜ್ ಗಳಿದೆ. These bridges are referred as lamella. Along with that, chloroplast also have a jelly-like substances or a fluid. This fluid or a cavity type area is referred as a stroma. Okay, each and everything in chloroplast have its own importance in photosynthesis. Photosynthesis ನಡಿಬೇಕು ಅಂತಾದ್ರೆ ಈಚ್ ಅಂಡ್ ಎವ್ರಿ ಪಾರ್ಟ್ ಏನಿದೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಎಲ್ಲದೂ ಕೂಡ ಇಂಪಾರ್ಟೆಂಟ್. ಓಕೆ, ಯಾವುದು ಫಸ್ಟ್? ಥೈಲಕಾಯ್ಡ್. Thylakoid stack-like structure of thylakoid is referred as granum. Each granum is connected with a bridge-like structure known as lamella. The whole thing is covered with the help of two layers. One is inner membrane and outer membrane. The fluid-like substances in chloroplast are referred as stroma. This question ಬಂದೇ ಬರುತ್ತೆ ಇದ್ರ ಮೇಲೆ. ಎಕ್ಸ್ಪ್ಲೈನ್ ದ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಇದನ್ನ ನೀಟ್ ಅಂಡ್ ಕ್ಲೀನ್ ಆಗಿ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್. ಸೊ ಈಚ್ ಗ್ರಾನಮ್ ಈಸ್ ಅ ಗ್ರೂಪ್ ಆಫ್ ಮೆಂಬ್ರೇನ್ ಬೌಂಡ್ ಸ್ಯಾಕ್ಸ್. ನಾನು ಹೇಳಿದ್ನಲ್ವಾ, ಥೈಲಕಾಯ್ಡ್ಸ್. ಓಕೆ, ದಿಸ್ ಇಸ್ ಅ ಸಿಂಪಲ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ದೆನ್ ಪಿಗ್ಮೆಂಟ್ಸ್. ಇದೆಲ್ಲ ಏನು ನಮಗೆ ರಿಕ್ವೈರ್ಮೆಂಟ್ಸ್. ಯಾವುದಕ್ಕೆ ರಿಕ್ವೈರ್ಮೆಂಟ್ಸ್? ನೀವು ಫಿಸಿಕ್ಸ್ ಅಲ್ಲಿ ಅಥವಾ ಕೆಮಿಸ್ಟ್ರಿಯಲ್ಲಿ ಬರೀತಿರಲ್ವಾ, ಯಾವ ಎಕ್ಸ್ಪೆರಿಮೆಂಟ್ಸ್ಗೆ ಏಮ್, ಆಬ್ಜೆಕ್ಟಿವ್, ರಿಕ್ವೈರ್ಮೆಂಟ್ಸ್, ಹಾಗೇನೆ
ಇಲ್ಲಿ ಫೋಟೋಸಿಂಥಸಿಸ್ ಆಗುವಾಗ ನಮಗೆ ರಿಕ್ವೈರ್ಮೆಂಟ್ಸ್ ಏನು? ಫಸ್ಟ್ ಲೀವ್ಸ್ ಅಲ್ಲಿ ಕ್ಲೋರೋಪ್ಲಾಸ್ಟ್, ದೆನ್ ಥರ್ಡ್ ಕ್ಲೋರೋಪ್ಲಾಸ್ಟ್ ಆದ್ಮೇಲೆ ಸ್ಟ್ರಕ್ಚರ್ ಆಫ್ ಅದರ್ವೈಸ್ ಥೈಲಕಾಯ್ಡ್, then pigments. Okay, these are the requirements for the photosynthesis process. Here pigments are nothing but these are a coloring substances that have the ability to absorb light at a specific wavelength. ಈಗ ನಮ್ಗೆ ಲೈಟ್ ಬರುತ್ತೆ ಸನ್ನಿಂದ ಅಂದ ತಕ್ಷಣ ಎಲ್ಲಾ ಲೈಟ್ ಅನ್ನು ಅಬ್ಸರ್ವ್ ಮಾಡ್ಕೊಳುತ್ತಾ? ಇಲ್ಲ, ದೇ ಹ್ಯಾವ್ ಅ ಸ್ಪೆಸಿಫಿಕ್ ರೇಂಜ್. ಈಗ ಸಿಂಪಲ್ ಥಿಂಗ್, ಈಗ ನೀವು ಏನು ನಾರ್ಮಲ್ ಶೋರೂಮ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಎಲ್ಲಾ ರೇಂಜಸ್ ಬಟ್ಟೆನೂ ಇರುತ್ತೆ. ನಿಮ್ಗೆ ಯಾವ್ದು ಸೂಟೇಬಲ್ ಇದೆ ಆ ರೇಂಜಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಿ. ದ ಸೇಮ್ ಥಿಂಗ್ ಈಸ್ ಆಲ್ಸೋ ಹ್ಯಾಪನ್ ಇನ್ ಲೀವ್ಸ್. ದೇ ಡು ನಾಟ್ ಅಬ್ಸಾರ್ಬ್ ಲೈಟ್ ಇನ್ ಹೋಲ್ಸಮ್ ಆಗಿ ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಬಟ್ ದೇ ಚೂಸ್ ಸ್ಪೆಸಿಫಿಕ್ ವೇವ್ ಲೆಂತ್ ಆಫ್ ಲೈಟ್ ಫಾರ್ ದರ್ ಬೆಟರ್ ಪರ್ಪಸ್. ಯಾವ್ದು ಕರೆಕ್ಟ್ ಆಗಿ ಫಿಟ್ ಆಗುತ್ತೆ, ದೇ ಅಬ್ಸಾರ್ಬ್ ಲೈಟ್ ಇನ್ ಸಚ್ ಅ ಮ್ಯಾನರ್. ಓಕೆ, ಸೊ ಹಿಯರ್ ಸೋ ಮೆನಿ ಪಿಗ್ಮೆಂಟ್ಸ್ ಆರ್ ದೇರ್. Majorly 4 types of pigments are there. One is chlorophyll A, chlorophyll B, xanthophylls, and carotenoids. The major one is chlorophyll A. It is bright or blue in green color. Look at here. This is a chlorophyll. Chlorophyll B, it's a greenish yellow or yellow green. And xanthophyll, totally yellow color. Then carotenoids, almost all orange color in a leaves, yellow to orange color. So these kind of pigments are naturally helpful for the photosynthesis purpose, and the king is nothing but chlorophyll A. ಇವೆಲ್ಲ ಇದ್ರೂ ಕೂಡ king ಯಾರು photosynthesis ಗೆ? chlorophyll A. So these chlorophyll A is referred as a primary pigment, and remaining 3 are referred as accessory pigment. ಓಕೆನಾ? accessory pigment ಆಗಿ ಯೂಸ್ ಆಗ್ತಾ ಹೋಗುತ್ತೆ, ಬಟ್ ದ ಮೇಜರ್ ಫೋಟೋಸಿಂಥೆಟಿಕ್ ಪರ್ಪಸ್ಗೆ ಅಂತಾನೆ ಇರೋ ಪಿಗ್ಮೆಂಟ್ ಯಾವುದು? ಕ್ಲೋರೋಫಿಲ್ ಎ. ಯಾಕೆಂದ್ರೆ ದಟ್ ಅಬ್ಸಾರ್ಬ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲೈಟ್ ಫ್ರಮ್ ದ ಸನ್. ಓಕೆ, ಸೊ ಲುಕ್ ಎಟ್ ಹಿಯರ್. ನಮ್ಮ ರೈಟ್ ಸೈಡ್ಗೆ ಒಂದು ಡೈಗ್ರಾಮ್ ಇದೆ. ವಾಟ್ ಇಸ್ ದಟ್? ಕ್ರೋಮೆಟೋಗ್ರಫಿ. ಓಕೆನಾ? ಕ್ರೋಮೆಟೋಗ್ರಫಿ ಪೇಪರ್ ಆರ್ ದ ಏನು ಇಲ್ಲೆಷ್ಟು ಕಲರ್ಗಳೇನಾಗಿದೆ ಸಪ್ರೇಟ್ ಔಟ್ ಆಗಿದೆ ಅಲ್ವಾ? ಬ್ಲೂ ಇದೆ, ಸಾರಿ ಗ್ರೀನಿಶ್ ಯೆಲ್ಲೋ ಇದೆ, ಗ್ರೀನ್ ಇದೆ, ಯೆಲ್ಲೋ ಇದೆ, ಯೆಲ್ಲೋಯಿಶ್ ಕಲರ್ ಇದೆ, ದೆನ್ ಆರೆಂಜ್ ಕಲರ್ ಇದೆ. ಇದೇನು ಅಂತಂದ್ರೆ ನಿಮ್ಮ ಪಾಲಕ್ ಸೊಪ್ಪು ಇದೆಯಲ್ಲ, ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಿಂದ ಜ್ಯೂಸ್ ತೆಕ್ಕೊಂಡ್ಬಿಟ್ಟು ವಿತ್ ದ ಹೆಲ್ಪ್ ಆಫ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ದೀಸ್ ಆರ್ ಪ್ಲೇಸ್ಡ್ ಆನ್ ಅ ಪೇಪರ್. ಯಾವ ಪೇಪರ್ ಇದು? ಸೆಲ್ಯುಲೋಸ್ ಪೇಪರ್ ಅಂತ ಬರುತ್ತೆ, ಕ್ರೋಮೆಟೋಗ್ರಫಿ ಪೇಪರ್ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ? ಕಲರ್ ಅನ್ನ ಸಪರೇಟ್ ಔಟ್ ಮಾಡುತ್ತೆ. ಓಕೆ, ಸೊ ಬೇಸ್ಡ್ ಆನ್ ಸಚ್ ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ಅರ್ಲಿಯರ್ ಸ್ಲೈಡ್ ದಟ್ there are 4 major pigment: chlorophyll A, B, xanthophyll, and then carotenoid. Look at here. ಇಲ್ಲಿ ನೋಡಿ ಎಷ್ಟು ಮ್ಯಾಕ್ಸಿಮಮ್ ಆಗಿ ಇದು ಡೆವಲಪ್ ಆಗಿದೆ, ಎಷ್ಟು ಪೀಕ್ ಲೆವೆಲ್ ಅಲ್ಲಿ ಇದೆ ಅಂದ್ರೆ ನೀವು ಯಾವುದೇ ಲೀಫ್ ಅನ್ನ ತಗೊಂಡ್ರು ಕೂಡ ಮ್ಯಾಕ್ಸಿಮಮ್ ಆಗಿ ಫೋಟೋಸಿಂಥಸಿಸ್ಗೆ ಯೂಸ್ ಆಗುವಂಥದ್ದು ಕ್ಲೋರೋಫಿಲ್ ಎ. ದಿಸ್ ಇಸ್ ಅ ಪ್ರೈಮರಿ ಪಿಗ್ಮೆಂಟ್ ವಿಚ್ ಆಲ್ಸೋ ಆಕ್ಟ್ಸ್ ಲೈಕ್ ಅ ರಿಯಾಕ್ಷನ್ ಸೆಂಟರ್. ರಿಮೈನಿಂಗ್ 3 are those are acts like a accessory pigments. ಓಕೆನಾ? ಸೊ accessory ಅಂತಂದ್ರೆ ಏನು ಅಂತ ನೋಡ್ಬೇಕಲ್ವಾ? they absorb light at different wavelength and transfer that energy to chlorophyll A. ಇದೇನೇ ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡ್ರು ಕೂಡ ಡೈರೆಕ್ಟ್ ಆಗಿ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ? ಕ್ಲೋರೋಫಿಲ್ ಎಗೆ ಟ್ರಾನ್ಸ್ಫರ್ ಮಾಡುತ್ತೆ. ದೆನ್ ಇಟ್ ಹೆಲ್ಪ್ಫುಲ್ ಫಾರ್ ದ photosynthesis procedure, and also they protect chlorophyll A from the photo oxidation. ಈಗ ಕಂಪ್ಲೀಟ್ ಆಗಿ
ಡೈರೆಕ್ಟ್ ಆಗಿ ಲೈಟ್ ಬಿದ್ದಾಗ ಆಕ್ಸಿಡೇಷನ್ ಅಂದ್ರೆ ಎಲೆಕ್ಟ್ರಾನ್ ಲೂಸ್ ಆಗಬಾರ್ದು. ಆಕ್ಸಿಡೇಷನ್ ಸಿಸ್ಟಮ್, ಆಕ್ಸಿಡೇಷನ್ ರಿಡಕ್ಷನ್ ಗೊತ್ತಿದೆ ಅಲ್ಲ. ಆಕ್ಸಿಡೇಷನ್ ಅಂತಂದ್ರೇನು, ಎಲೆಕ್ಟ್ರಾನ್ ವಿಡ್ರಾನ್ ಆಗಬಾರ್ದು. ಹಾಗಾದ್ರೆ ಏನಾಗುತ್ತೆ, ರಿಯಾಕ್ಷನ್ ಸೆಂಟರ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನ ಪ್ರೊಟೆಕ್ಟ್ ಮಾಡೋ ಪರ್ಪಸ್ಗೋಸ್ಕರ ಇದೆಲ್ಲದು ಏನ್ ಮಾಡುತ್ತೆ, ಎನರ್ಜಿನ ಡೈರೆಕ್ಟ್ ಆಗಿ ರಿಸೀವ್ ಮಾಡಿಕೊಂಡು ಅದರಿಂದ ಫೈನಲ್ ಆಗಿ ಇದಕ್ಕೆ ಪಾಸ್ ಮಾಡುತ್ತೆ. ಓಕೆ, ದಟ್ ಈಸ್ ದ helpful nature of the accessory pigments in plants. Another requirement is fifth one, that is photosystem. ಇಲ್ಲಿ ತನಕ ನಮ್ಗೆ ಏನ್ ಗೊತ್ತಾಯ್ತು, ರಿಕ್ವೈರ್ಮೆಂಟ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಕೂಡ ನಮ್ಗೆ ಎಸೆನ್ಷಿಯಲ್ ಇದೆ ಅಂತ ಗೊತ್ತಾಯ್ತು ಅಲ್ವಾ. ಅಗೇನ್ ಇಟ್ ಆಲ್ಸೋ ರಿಕ್ವೈರ್ ರಿಯಾಕ್ಷನ್ ಸೆಂಟರ್ಸ್. ರಿಯಾಕ್ಷನ್ ಸೆಂಟರ್ಸ್ ನ ನಾವೇನ್ ಹೇಳ್ತೀವಿ ಇಲ್ಲಿ, ಫೋಟೋ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಎಲ್ಲಾ ಸೆಲ್ಲಲ್ಲೂ ಅಬ್ಸರ್ವ್ ಮಾಡಕ್ಕಾಗುತ್ತಾ? ಅಫ್ಕೋರ್ಸ್ ಕ್ಲೋರೋಫಿಲ್ ಎಲ್ಲ ಕಡೆ ಇರುತ್ತೆ. ಕ್ಲೋರೋಫಿಲ್ ಎಲ್ಲ ಕಡೆ ಇದ್ರೂ ಕೂಡ ವಿ ಹ್ಯಾವ್ ಟು ರಿಕ್ವೈರ್ ಸಮ್ ಆಫ್ ದ ಸೆಲ್ಸ್. ದೋಸ್ ಆರ್ ರೆಫರ್ಡ್ ಆಸ್ ಎ ರಿಯಾಕ್ಷನ್ ಸೆಂಟರ್ ಅಂಡ್ ದೇ ಹ್ಯಾವ್ ಅ ಕೆಪಾಸಿಟಿ. ಯಾವ್ದಕ್ಕೆಲ್ಲ ಸನ್ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ಅದನ್ನ ಪ್ರಾಸೆಸ್ ಮಾಡೋ ಕೆಪಾಸಿಟಿ ಇರುತ್ತೆ, ಆ ತರ ಸೆಲ್ಸ್ ಅನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ರಿಯಾಕ್ಷನ್ ಸೆಂಟರ್ಸ್ ಅಂತ ಹೇಳ್ತೀವಿ. ಓಕೆ, ಲುಕ್ ಎಟ್ ಹಿಯರ್, ದ ಪಿಗ್ಮೆಂಟ್ಸ್ ಆರ್ ಆರ್ಗನೈಸ್ಡ್ ಇಂಟು 2 ಫೋಟೋಸಿಸ್ಟಮ್ ಅಲ್ವಾ. ನಾನು ಹೇಳಿದೆ ಕ್ಲೋರೋಫಿಲ್ ಎಲ್ಲ ಕಡೆ ಇರುತ್ತೆ, ಬಟ್ ಕೆಲವೊಂದು ಕಡೆ ಆರ್ಗನೈಸ್ಡ್ ಆಗಿರುತ್ತೆ. ಆ ಆರ್ಗನೈಸ್ಡ್ ಆಗಿರೋ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೀವಿ, ಫೋಟೋಸಿಸ್ಟಮ್. ದೀಸ್ ಆರ್ ಡಿವೈಡೆಡ್ ಇಂಟು 2, ಫೋಟೋಸಿಸ್ಟಮ್ 1 ಅಂಡ್ ಫೋಟೋಸಿಸ್ಟಮ್ 2. ದೀಸ್ ಆರ್ ನೇಮ್ಡ್ ಆಫ್ಟರ್ ದ ಡಿಸ್ಕವರಿ. ಅದ್ರ ಡಿಸ್ಕವರಿ ಆಗಿರೋ ತರದಲ್ಲಿ ಅದ್ರ ನೇಮಿಂಗ್ ಕೂಡ ಮಾಡಿರುವಂತದ್ದು. ಓಕೆ, ಲುಕ್ ಎಟ್ ಹಿಯರ್, these are the pigment molecule, that is chlorophyll A, and all together they become a reaction center, otherwise photosystem. As and when photon andrenu, sunlight ಡೈರೆಕ್ಟ್ ಆಗಿ ಈ ರಿಯಾಕ್ಷನ್ ಸೆಂಟರ್ ಮೇಲೆ ಅಥವಾ ಪಿಗ್ಮೆಂಟ್ ಮಾಲಿಕ್ಯೂಲ್ಸ್ ಮೇಲೆ ಬಿದ್ದಾಗ ಅಥವಾ ಅಬ್ಸಾರ್ಬ್ ಆದಾಗ ದೇ ಶೋ ಅ ಪರ್ಟಿಕ್ಯುಲರ್ ಪ್ಯಾಟರ್ನ್, otherwise they absorb maximally and the electrons get excited state ಗೆ ಹೋಗುತ್ತೆ. ಯಾಕಂದ್ರೆ ಇದಕ್ಕೆ ಕೆಪಾಸಿಟಿ ಇಲ್ಲ ಎಲೆಕ್ಟ್ರಾನ್ಸ್ಗೆ, ಹಾಗಾಗಿ ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಅಪ್ ಆಗುತ್ತೆ, ಜಸ್ಟ್ ಲೈಕ್ ಅ ಪಿಂಗ್ ಪಾಂಗ್ ಬಾಲ್. ಅಂಡ್ ದೀಸ್ ಎಲೆಕ್ಟ್ರಾನ್ಸ್ ಆರ್ accepted in a acceptor ಮೋಡಿಗೆ ಹೋಗುತ್ತೆ. ಓಕೆನಾ? ದಿಸ್ ಇಸ್ ಅ PS photosystem condition. Again here, PS1 center and PS2 center have their own wavelength to absorb the light. PS2 system only absorb the light wavelength at 680 nanometer. But in case of PS1, it can absorb more wavelength light, that is about the 700 nanometer. Okay, ಇಲ್ಲಿ ಎರಡು ಡಿಫರೆನ್ಸಸ್ ಕೇಳ್ಬೋದು. Write a difference between PS1 system and PS2 system. ಹಾಗಾಗಿ ನೀವು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ನ ಬರಿಬೇಕು. ಆಲ್ಮೋಸ್ಟ್ ಆಲ್ 3 ಮಾರ್ಕ್ಸ್ಗೆ or 2 ಮಾರ್ಕ್ಸ್ಗೆ ಕೇಳ್ಬೋದು ಇದನ್ನು. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಫಾರ್ ದ ಆನ್ಸರ್. ಸೊ ದಿಸ್ ಅಪ್ ಟು ರಿಕ್ವೈರ್ಮೆಂಟ್ಸ್. ನೌ ದ ಗೇಮ್ ಸ್ಟಾರ್ಟ್ಸ್. ಯಾವ ಗೇಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ? ಫೋಟೋಸಿಂಥಸಿಸ್ ಗೇಮ್. ಲುಕ್ ಎಟ್ ಹಿಯರ್, ಇಫ್ ವಿ ಟೇಕ್ ಹ್ಯೂಜ್ ಟ್ರೀ, ತುಂಬಾ ದೊಡ್ಡದಾಗಿರೋ ಟ್ರೀನ ತಗೊಂಡ್ರೆ, ದ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ಅ ಲೈಟ್ ಮೋಡ್ ಅಂಡ್ ದೆನ್ ಡಾರ್ಕ್ ಮೋಡ್. ನೀವು ಕೇಳ್ಬೋದು, ಬರೀ ನಮ್ಗೆ ಏನು ಸನ್ ಎನರ್ಜಿ ಇದ್ದಾಗ ಮಾತ್ರ ಲೈಟ್ ಫೋಟೋಸಿಂಥಸಿಸ್ ಆಗುತ್ತೆ ಅಂತ ಡೆಫಿನೇಷನ್ ಹೇಳಿದ್ರಿ. ದೆನ್ ವಾಟ್ ಇಸ್ ದ ರೀಸನ್ ಹಿಯರ್? ದ ಪಿಕ್ಚರ್ ಆಲ್ಸೋ ಶೋ ಡಾರ್ಕ್ ರಿಯಾಕ್ಷನ್ ಅಲ್ವಾ? So in the dark condition or in the evening condition also, the energy is produced, but without sunlight. But the end product is again produced for whole purpose. Whole purpose andrenu, plant growth system ge ಏನೇನೆಲ್ಲ ಬೇಕಾಗುತ್ತೆ, that is produced in the dark reaction as well as light reaction. Light reaction ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಎಂಡ್ ಪ್ರಾಡಕ್ಟ್ ಏನಿದೆ, that is used for dark reaction. Okay, here that's why photosynthesis have majorly
two category. One is light reaction and dark reaction. ಈ ಡಾರ್ಕ್ ರಿಯಾಕ್ಷನ್ ನಾವು ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ. ಸೊ ಫಸ್ಟ್ ಏನ್ ಹೇಳೋದು, ಈಗ ನಾವು ಲೈಟ್ ರಿಯಾಕ್ಷನ್ ನೋಡೋಣ. ಇನ್ ದ ಪ್ರೆಸೆನ್ಸ್ ಆಫ್ ಡೇ ಲೈಟ್ or simply present in the presence of sun. It majorly occurs in chloroplast as well as grana. Grana ಅಂತಂದ್ರೆ ನೋಡಿದ್ರಲ್ವಾ, grana ಅಂದ್ರೆ thylakoid, sac like structure of thylakoid ಅನ್ನ ನಾವೇನ್ ಹೇಳ್ತೀವಿ, grana ಅಂತ ಹೇಳ್ತೀವಿ. The whole thylakoid is responsible for the light reaction. ಈ ಪ್ರತಿಯೊಂದು thylakoid ಜಾಗದಲ್ಲಿ ಅಥವಾ ಸ್ಪೇಸ್ ಅಲ್ಲಿ ಏನ್ ಸಿಗುತ್ತೆ, ಲೈಟ್ ರಿಯಾಕ್ಷನ್ ಆಗೋದನ್ನ ನಾವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಓಕೆ, ದೆನ್ ಸ್ಟ್ರೋಮಾ. ಸ್ಟ್ರೋಮಾ ಅಂದ್ರೆ ಖಾಲಿ ಸ್ಪೇಸ್ ಇದೆಯಲ್ಲ, ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ಏನಿದೆ ಅಲ್ಲಿ ಡಾರ್ಕ್ ಸೈಕಲ್ ಆಗುತ್ತೆ, ಅಂದ್ರೆ ಡಾರ್ಕ್ ರಿಯಾಕ್ಷನ್ ಆಗುತ್ತೆ ಇನ್ ದ ಈವ್ನಿಂಗ್ ಟೈಮ್. ಓಕೆನಾ, ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಮಗ್ ಗೊತ್ತಿರೋದೇನು, ಫೋಟೋಸಿಂಥೆಸಿಸ್ ಆಗುತ್ತೆ, ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಫುಡ್, ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಷ್ಟೇ ಗೊತ್ತು. ಆದ್ರೆ ಇದ್ಯಾವ್ದು ಡಾರ್ಕ್ ರಿಯಾಕ್ಷನ್ ಅನ್ನೋದನ್ನ ಅಪ್ಕಮಿಂಗ್ ಸೆಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಲೈಟ್ ರಿಯಾಕ್ಷನ್. ಇಟ್ಸ್ ಅ ಸಮ್ಮರಿ. Light reaction, the complete light reaction takes place in thylakoid membrane. Okay, the major key event is, first one ಏನಾಗುತ್ತೆ, photolysis of water ಆಗುತ್ತೆ, ಆಮೇಲೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಈ ಆಕ್ಸಿಜನ್ ರಿಲೀಸ್ ಆಗುವಾಗ ಕೆಲವೊಂದು ಎಲೆಕ್ಟ್ರಾನ್ಸ್ಗಳು ಜಂಪ್ ಅಪ್ ಆಗಿ ನಮ್ಗೆ ಎಲೆಕ್ಟ್ರಾನ್ಸ್ ಬರುತ್ತೆ. ಓಕೆ, ಇದನ್ನ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. These electrons are further transported to the another chain system. That chain system is referred as ETC. Further, through this molecule, ATP is formed by the special event. This is referred as photophosphorylation. ಇಲ್ಲಿ ಅಗೇನ್ ಡೆಫಿನೇಷನ್ ಕೇಳ್ಬೋದು, ವಾಟ್ ಇಸ್ ಫೋಟೋಫಾಸ್ಫಾರಿಲೇಷನ್ ಅಥವಾ MCQ ಕೇಳ್ಬೋದು. ದಿಸ್ ಇಸ್ ನಥಿಂಗ್ ಬಟ್, ಫೋಟೋ ಅಂದ್ರೆ ಏನು ಹೇಳಿ, ಎನರ್ಜಿ ಥ್ರೂ ದ ಸನ್. ಫಾಸ್ಫೇಟ್, ರಿಲೇಷನ್ ಅಂದ್ರೆ ಏನು, ಆಡ್ ಆಗುವಂಥದ್ದು, ಆಡಿಂಗ್. ಓಕೆ, ಫೋಟೋಫಾಸ್ಫಾರಿಲೇಷನ್ ಅರ್ಥ ಆಗ್ತಿದ್ಯಾ? ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ನ ಯಾವ್ದೆಲ್ಲ ಆಡ್ ಮಾಡೋ ರಿಯಾಕ್ಷನ್ ಇದೆ ಅದನ್ನ ನಾವೇನ್ ಹೇಳ್ತೀವಿ, ಫಾಸ್ಫಾರಿಲೇಷನ್ ಅಂತ ಹೇಳ್ತೀವಿ. ಯಾವ ಪ್ರೋಸೆಸ್ ಇಂದ ಆಗ್ತಾ ಇದೆ ಇಲ್ಲಿ, ಎನರ್ಜಿ, ಸನ್ಲೈಟ್ ಎನರ್ಜಿಯಿಂದ ಆಗ್ತಾ ಇದೆ, ಹಾಗಾಗಿ ದಟ್ ಈಸ್ ಫೋಟೋಫಾಸ್ಫಾರಿಲೇಷನ್. ಅರ್ಥ ಆಯ್ತಲ್ಲ? ಈ ರಿಯಾಕ್ಷನ್ ಸಿಂಪಲ್ ಆಗಿದೆ, ಏನು ಕನ್ಫ್ಯೂಸ್ ಆಗ್ಬೇಡಿ, ಏನು ಇದು ದೊಡ್ಡದು ಅಂತ ಹೇಳಿ. ಜಸ್ಟ್ ಫೋಟೋಫಾಸ್ಫಾರಿಲೇಷನ್ ಇಸ್ ನಥಿಂಗ್ ಬಟ್ ಎಡಿಷನ್ ಆಫ್ inorganic phosphate to any molecule with the help of photon. In the last event is NADP plus reduced to NADPH. ಇಲ್ಲಿ ಈ ಎಂಟೈರ್ ಲೈಟ್ ರಿಯಾಕ್ಷನ್ ಅಲ್ಲಿ ನಮ್ಗೆ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ವಾಟ್ ಈಸ್ ರೆಡ್ಯೂಸ್? ರಿಡಕ್ಷನ್, ಗಿವಿಂಗ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ನ ಯಾವ್ದೆಲ್ಲ ಗಿವ್ ಅಪ್ ಮಾಡುತ್ತೆ, ಗಿವ್ ಅಪ್ ಅಂತಂದ್ರೆ ಇನ್ನೊಬ್ರಿಗೆ ಕೊಡುತ್ತೆ, ಅದನ್ನ ನಾವೇನ್ ಹೇಳ್ತೀವಿ, ರಿಡಕ್ಷನಲ್ ಡಿವಿಷನ್ ಅಂತ ಹೇಳ್ತೀವಿ, ರೆಡಾಕ್ಸ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, NADP ಪ್ಲಸ್ ಇದೆ, H ಪ್ಲಸ್ ನ ಇದು ಪ್ರೊವೈಡ್ ಮಾಡುತ್ತೆ ಥ್ರೂ ದ ರಿಡಕ್ಷನ್ ಡಿವಿಷನ್ ಆರ್ ರಿಡಕ್ಷನ್ ರಿಯಾಕ್ಷನ್. ಹಾಗಾಗಿ ಗಿವಿಂಗ್ ಆಫ್ ಎಲೆಕ್ಟ್ರಾನ್ ಅಥವಾ ಗಿವಿಂಗ್ ಆಫ್ ಪ್ರೋಟಾನ್ ನ ನಾವೇನ್ ಹೇಳ್ತೀವಿ ಇಲ್ಲಿ, NADPH ಅಥವಾ ರಿಡಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? ಎಂಟೈರ್ ಆಗಿ ನಮಗೆ ಫೋಟೋಸಿಂಥಸಿಸ್ ಅಲ್ಲಿ ಅಪಿಯರ್ ಆಗುವಂಥದ್ದು ರೆಡಾಕ್ಸ್ ರಿಯಾಕ್ಷನ್. ಕೆಮಿಸ್ಟ್ರಿ ಬಂದಿದೆ ಅಲ್ವಾ, ರೆಡಾಕ್ಸ್ ರಿಯಾಕ್ಷನ್. ಸೊ ದಟ್ ಈಸ್ ದ ಥಿಂಗ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ದಿಸ್ ಇಸ್ ಅ ಸಮ್ಮರಿ ಪಾರ್ಟ್ ಐ ಆಮ್ ಪಾಯಿಂಟಿಂಗ್ ಔಟ್ ಹಿಯರ್. ಸಿಂಪಲ್ ಆಗಿ ನೋಡೋದಾದ್ರೆ, ಲೈಟ್, ಫೋಟಾನ್, ಲೈಟ್ ರಿಯಾಕ್ಷನ್ ಆಗ್ಬೇಕು ಅಂತಂದ್ರೆ ಲೀಫ್ ಮೇಲೆ ಬೀಳ್ಬೇಕು, ಎಸ್ಪೆಷಲಿ ಕ್ಲೋರೋಫಿಲ್ ಆರ್ ಗ್ರಾನದಲ್ಲಿ ಕ್ಯಾಪ್ಚರ್ ಆಗುತ್ತೆ. ದೆನ್ ಬೈ ಯುಟಿಲೈಸಿಂಗ್ ವಾಟರ್ ಮಾಲಿಕ್ಯೂಲ್ ಇಟ್ ರಿಲೀಸಸ್ ಆಕ್ಸಿಜನ್ ಆಸ್ ವೆಲ್ ಆಸ್ ಇಟ್ ಪ್ರೊಡ್ಯೂಸಸ್ ATP ಅಂಡ್ NADPH. ಓಕೆ,
ಎಲ್ಲಿಗೆ ಅದು ಪಾಸ್ ಔಟ್ ಆಗುತ್ತೆ? ಡಾರ್ಕ್ ಸೈಕಲ್ಗೆ ಪಾಸ್ ಔಟ್ ಆಗುತ್ತೆ. ಡೇ ಟೈಮ್ ಅಲ್ಲಿ ಸಿಂಥಸೈಸ್ ಆಗಿರೋ ATP NADPH ಅದು ಡಾರ್ಕ್ ಈವ್ನಿಂಗ್ ಟೈಮ್ ಅಲ್ಲಿ ಕೆಲ್ವಿನ್ ಸೈಕಲ್ ಆಗಿ ಮತ್ತೆ ಶುಗರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಗೇನ್ ಇಲ್ಲಿಂದ ಪ್ರೊಡ್ಯೂಸ್ ಆಗಿರೋ NADPS ಅಂದ್ರೆ ಖಾಲಿ ಆಗಿರುವಂತ NADP+ ಏನಿದೆ ಅಗೇನ್ ಲೈಟ್ ರಿಯಾಕ್ಷನ್ಗೆ ಹೋಗ್ತಾ ಹೋಗುತ್ತೆ. ಸೊ ದಿಸ್ ಎಂಟೈರ್ ಇವೆಂಟ್ ರಿಕ್ವೈರ್ಸ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಅ ಲೈಟ್ ರಿಯಾಕ್ಷನ್, ಹೋಲ್ ಫೋಟೋಸಿಂಥಸಿಸ್. ಲೈಟ್ ರಿಯಾಕ್ಷನ್ ಎಂಡ್ ಹೇಗಾಗುತ್ತೆ? ಅನದರ್ 2 ಇವೆಂಟ್ ಆಗ್ತಾ ಹೋಗುತ್ತೆ. ಒನ್ ಇಸ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್, ದಟ್ ಈಸ್ ಫಾರ್ಮೇಶನ್ ಆಫ್ ATP, NADPH and then oxygen. Another thing is that cyclic photophosphorylation. This event only produces ATP, not NADPH and then oxygen. Okay na? ಹಾಗಾಗಿ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಾಟ್ ಈಸ್ ಲೈಟ್ ರಿಯಾಕ್ಷನ್? Look at here, carefully observe here. We already discussed photosystem 1 and photosystems are required for energy capture. ಎನರ್ಜಿ ಅಂತಂದ್ರೆ ಸನ್ಲೈಟ್ ಕ್ಯಾಪ್ಚರ್ ಆಗೋದಕ್ಕೆ ನಮ್ಗೆ ಬೇಕು ಅನ್ನೋದು ಗೊತ್ತಾಗಿದೆ ಅಲ್ವಾ? ಇದನ್ನ LHC ಅಂದ್ರೆ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಇಲ್ಲಿ 700, ಇಲ್ಲಿ 680, PS2, PS1. Look at here, when light down, otherwise light grows in downhill, LHC ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ? PS2 ಸಿಸ್ಟಮ್ at 680 nanometer absorb ಮಾಡ್ಕೊಳ್ಳುತ್ತೆ. Then electrons are get excited and these are accepted in a acceptor. Further, this electron is passed to, otherwise transferred to electron transport system ETC, and further it gives this electron to another system PS1 LHC 700. Again this electron pass to for higher, it jumps to higher level and it is accepted by electron acceptor. Finally it produces NADPH, a reduced form. Okay na? Along with that, ಇಲ್ಲಿಂದ ಫೋಟೋಸಿಸ್ಟಮ್ 2ರಿಂದ ಟ್ರಾನ್ಸ್ಫರ್ ಆಗುವಾಗ ಫೋಟೋಸಿಸ್ಟಮ್ 1ಗೆ ಇಲ್ಲೇನಾಗುತ್ತೆ? ಒಂದು ATP ಮಾಲಿಕ್ಯೂಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಇಸ್ ಅ ಲೈಟ್ ರಿಯಾಕ್ಷನ್ ಅಲ್ಲಿ ನಮಗೆ ಬರುವಂತ ಮೇಜರ್ ಮಾಲಿಕ್ಯೂಲ್ ಯಾವುದು? ATP ಪ್ಲಸ್ NADPH. ಅರ್ಥ ಆಗ್ತಿದೆಯಾ? ಇಲ್ಲಿಂದ ಹೇಗೆ ಎಲೆಕ್ಟ್ರಾನ್ ಪಾಸ್ ಔಟ್ ಆಯ್ತು? ಅಗೇನ್ ದ ಫೋಟೋಲೈಸಿಸ್ ಆಫ್ ವಾಟರ್. ಫೋಟೋಲೈಸಿಸ್ ಆಫ್ ವಾಟರ್ ಎಲ್ಲಿಂದ ಬರುತ್ತೆ? ವಾಟರ್ ನಮ್ಗೆ ಥ್ರೂ ದ ರೂಟ್ ಸಿಸ್ಟಮ್ ಅಂದ್ರೆ ಬೇರಿಂದ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತಲ್ವಾ ಪ್ಲಾಂಟ್, ಅಲ್ಲಿಂದ ವಾಟರ್ನ ಸಕ್ ಮಾಡಿದ್ಮೇಲೆ ಥ್ರೂ ದ ಎನರ್ಜಿ ಇಲ್ಲೇನಾಗುತ್ತೆ? ಲೈಸಿಸ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ ಲೈಸ್ ಆಗುತ್ತೆ ವಿತ್ ದ ರಿಲೀಸ್ ಆಫ್ ಎಲೆಕ್ಟ್ರಾನ್. ಇಲ್ಲಿಂದ ಮತ್ತೆ ಅಗೇನ್ ಜಂಪ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಎಂಟೈರ್ ಸ್ಕೀಮ್ ಇನ್ Z ಸ್ಕೀಮ್ ಆಫ್ ಲೈಟ್ ರಿಯಾಕ್ಷನ್. ಓಕೆನಾ? ನಾನು ಹೇಳಿದ್ನಲ್ವಾ, ಫಸ್ಟ್ ಇವೆಂಟ್ ಅಲ್ಲಿ ಸ್ಪ್ಲಿಟಿಂಗ್ ಆಫ್ ವಾಟರ್, otherwise this is also referred as photolysis. Here the water splitting complex in PS2 is located on the inner side of the thylakoid membrane. Somehow ನಿಮ್ಗೆ ಇಲ್ಲಿ ಎಲ್ಲದೂ ಒಂಥರ ತಲೆಯಲ್ಲಿ ಏನೇನೋ ಆಗ್ತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ಬೋದು. ಸ್ಟಿಲ್ ನೀವು ಇದನ್ನ ಜಸ್ಟ್ ಸುಮ್ಮನೆ ಅಬ್ಸರ್ವ್ ಮಾಡಿ. ಇಟ್ ಈಸ್ ನಥಿಂಗ್, ರಾಕೆಟ್ ಸೈನ್ಸ್ ಅಂತೂ ಏನೂ ಅಲ್ಲ. ಜಸ್ಟ್ ನೀವು ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳೋದು, ಆಮೇಲೆ ಅಬ್ಸರ್ವ್ ಮಾಡ್ತಾ ಹೋಗಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನ್ ಆಗ್ತಾ ಇದೆ ಅನ್ನೋದು. ಓಕೆನಾ? PS2 ಸಿಸ್ಟಮ್ ಎಲ್ಲಿದೆ? ಇಲ್ಲಿ ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಇದೆ. ಫೋಟೋಲೈಸಿಸ್ ಅಲ್ವಾ? ಫೋಟೋಲೈಸಿಸ್ ಆಫ್ ವಾಟರ್ ಎಲ್ಲಿ ಆಗುತ್ತೆ? ಈ ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಆಗ್ತಾ ಹೋಗುತ್ತೆ. ದ ಮೇಜರ್ ಹಿಯರ್, ದ ವಾಟರ್ ಮಾಲಿಕ್ಯೂಲ್ is lysed into 4 proton. Okay, 4 proton ಇಲ್ಲಿ
ರಿಲೀಸ್ ಆಗ್ತಾ ಹೋಯ್ತು ಅಲಾಂಗ್ ವಿತ್ ದಟ್ ಆಕ್ಸಿಜನ್. ಓಕೆನಾ, ಇದಿಷ್ಟನ್ನ ದಿಸ್ ಇಸ್ ದ ಫಸ್ಟ್ ಫೇಸ್ ಇನ್ photosynthesis, especially in a light reaction. These photons are used to reduce the NADP to NADPH. ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಪ್ರೋಟಾನ್ ಏನಿದೆ ರಿಡಕ್ಷನ್ ಆಗುತ್ತೆ, NADP ಗೆ ಕೊಟ್ಬಿಟ್ಟು ಅದು NADPH ಆಗುತ್ತೆ ಅಂತ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಓಕೆನಾ, ಆಕ್ಸಿಜನ್ ಈಸ್ ಲಿಬರೇಟೆಡ್ ಬೈ ಆಸ್ ಅ ಬೈ ಪ್ರಾಡಕ್ಟ್. ದಿಸ್ ಇಸ್ ಅ ಥಿಂಗ್. ಇಲ್ಲಿ ತನಕ ಗೊತ್ತಾಯ್ತು. ಇಲ್ಲಿ ಎಲೆಕ್ಟ್ರಾನ್ ಹೇಗೆ ಜಂಪ್ ಆಗುತ್ತೆ? ದಿಸ್ ಇಸ್ ದ 4 electron ರಿಲೀಸ್ಡ್ ಡ್ಯೂರಿಂಗ್ ದ ಫೋಟೋಲೈಸಿಸ್ ಆಫ್ ವಾಟರ್. ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇಲ್ಲಿ ಸುಮ್ನೆ ಹಾಗೆ ಖಾಲಿ ಕುತ್ಕೊಂಡಿದೆಯಲ್ಲ, ಯಾವುದು ಎಲೆಕ್ಟ್ರಾನ್, 4 molecule ಆಫ್ ಎಲೆಕ್ಟ್ರಾನ್ ಎಲ್ಲಿಗೆ ಹೋಗ್ಬೇಕು? ಹಾಗೆ ಇರಕ್ಕಾಗುತ್ತಾ? ಇಲ್ಲ. ಹಾಗೆ ಇದ್ರೆ ಅದು ಅನ್ವಾಂಟೆಡ್ ಥಿಂಗ್ ಆಗಿ ಉಳ್ಕೊಳ್ಳುತ್ತೆ, ಏನಾದ್ರೂ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು. ಹೇಗ್ ಮಾಡ್ತೀರಾ? ಥ್ರೂ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟರ್. ಸೊ ಆಸ್ ಅಂಡ್ ವೆನ್ ದ ರೆಡ್ ಲೈಟ್, ಕೆಲವೊಂದಷ್ಟು ವೇವ್ ಲೆಂತ್ ಇದೆ, ಆ ವೇವ್ ಲೆಂತ್ ಅಲ್ಲಿ ರೆಡ್ ಲೈಟ್ ಏನ್ ಮಾಡುತ್ತೆ, 680 nanometer ನ ತುಂಬಾ ಮ್ಯಾಕ್ಸಿಮಮ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂಡ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಎಕ್ಸೈಟೆಡ್ ಅಂಡ್ ಟು ಇಟ್ ಟ್ರಾನ್ಸ್ಫರ್ ಟು ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟರ್. ಸೊ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟರ್ ಇಂದ ಕಳಿಸುವಾಗ ಕೆಲವೊಂದಷ್ಟು ಹೆಲ್ಪಿಂಗ್ ಹ್ಯಾಂಡ್ಸ್ ಇರುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟರ್ ಇಂದ ನೆಕ್ಸ್ಟ್ PS1 ಸಿಸ್ಟಮ್ಗೆ ಕಳಿಸುವಾಗ ಮಿಡಲ್ ಮ್ಯಾನ್ ಯಾರಿಲ್ಲಿ? ದೀಸ್ ಆರ್ cytochrome A, cytochrome B, cytochrome C. Okay, so many helping hands are there in ETC. Those are helpful to transfer from PS2 to PS1. Okay na? So in between ಯಾರು ನಮ್ಗೆ ಹೆಲ್ಪ್ ಮಾಡುವಂಥದ್ದು? cytochromes. Along with that, PS1 system simultaneously absorbed 700 nanometer light and transfer to high redox potential molecule. ಇಲ್ಲೇನ್ ಮಾಡುತ್ತೆ, PS2 680 nanometer ಅಲ್ಲಿ ಲೈಟ್ ಅನ್ನ ಅಬ್ಸರ್ವ್ ಮಾಡಿ ಎಲೆಕ್ಟ್ರಾನ್ ಅನ್ನ ಜಂಪ್ ಅಪ್ ಮಾಡಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಆದ್ರೆ ಇನ್ನೊಂದು ಸಿಸ್ಟಮ್ ಏನ್ ಮಾಡುತ್ತೆ, PS1 ಸೈಮಲ್ಟೇನಿಯಸ್ ಆಗಿ ಅದು ಕೂಡ 700 nanometer ಅಲ್ಲಿ ಅಬ್ಸರ್ವ್ ಮಾಡಿಕೊಂಡು ಅದರಲ್ಲಿ ಕೂಡ ಎಲೆಕ್ಟ್ರಾನ್ ಎಕ್ಸೈಟೆಡ್ ಆಗಿರೋದನ್ನ ಒಂದಷ್ಟು ದೊಡ್ಡ ಮಾಲಿಕ್ಯೂಲ್ ಇರುತ್ತೆ, ಅದನ್ನ ಹೈ ರೆಡಾಕ್ಸ್ ಪೊಟೆನ್ಶಿಯಲ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಇದು ಇಟ್ಕೊಳ್ಳಲ್ಲ, ಆಯ್ತಾ? ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ದೆನ್ ದೀಸ್ ಮಾಲಿಕ್ಯೂಲ್ಸ್ ಫರ್ದರ್ ಮೂವ್ಸ್ ಇನ್ ಟು ದ ಡೌನ್ವರ್ಡ್ ಡೈರೆಕ್ಷನ್. ತುಂಬಾ ಎಲ್ಲ ಯೋಚನೆ ಮಾಡಬೇಡಿ, ಜಸ್ಟ್ ಡಯಾಗ್ರಾಮ್ಯಾಟಿಕಲಿ ಬರಿತಾ ಹೋಗಿ, ದೆನ್ ಎಕ್ಸ್ಪ್ಲೇನ್ ಇನ್ ಅ ಫ್ಯೂ ವರ್ಡ್ಸ್ ಆರ್ few points. Okay, the NADP plus reduced to NADPH. Okay na, ಇಲ್ಲಿ ಹೈಡ್ರೋಜನ್ ಪ್ರೋಟಾನ್ ಏನಿದೆ ಅದು ಇಲ್ಲಿಗೆ ಪಾಸ್ ಔಟ್ ಆಗುತ್ತೆ. Then this kind of the electron transfer from PS2 to PS1 is known as Z scheme of light reaction. Okay, okay na. ನಾನು ಹೇಳಿದ್ನಲ್ವಾ, ನೆಕ್ಸ್ಟ್ ಪಾಯಿಂಟ್ ಇಸ್, ನೆಕ್ಸ್ಟ್ ಇವೆಂಟ್ ಏನಾಗುತ್ತೆ, ಫೋಟೋ ಫಾಸ್ಫಾರಿಲೇಷನ್. ನಾವು ಥರ್ಡ್ ಇವೆಂಟ್ಗೆ ಬಂದ್ವಿ. ಲಾಸ್ಟ್ 2 ಇವೆಂಟ್ ಆಗೋಯ್ತು, ಒಂದು ಫೋಟೋಲೈಸಿಸ್ ಆಫ್ ವಾಟರ್ ಮತ್ತೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಥರ್ಡ್ ಇವೆಂಟ್ ಅಲ್ಲಿ ಫೋಟೋ ಫಾಸ್ಫಾರಿಲೇಷನ್, ಇಲ್ಲಿ ಏನ್ ಮಾಡೋದು, ಸಂಬಂಧ ಬೆಳೆಸೋದು ಯಾವ್ದ್ರ ಜೊತೆಗೆ, ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಜೊತೆಗೆ ರಿಲೇಶನ್ಶಿಪ್ ಗ್ರೋ ಮಾಡುತ್ತೆ. ಯಾವುದು? ವಿತ್ ದ ಹೆಲ್ಪ್ ಆಫ್ ಫೋಟಾನ್ ಎನರ್ಜಿ. ಆಯ್ತಾ? Look at here. It is the synthesis of ATP from ADP. ADP ಇದೆ, adenosine diphosphate plus inorganic phosphate. ಆಯ್ತಲ್ವಾ? ಡೈಫಾಸ್ಫೇಟ್ ಇರೋದು, ಒಂದು ಫಾಸ್ಫೇಟ್ ಎಕ್ಸ್ಟ್ರಾ ಆಡ್ ಆದ್ಮೇಲೆ ಏನಾಯ್ತು, ಟ್ರೈಫಾಸ್ಫೇಟ್ ಆಯ್ತು. ಹಾಗಾಗಿ ರಿಲೇಶನ್ಶಿಪ್ ಗ್ರೋ ಆಯ್ತಲ್ವಾ? 2 ಇರುವಂತದ್ದು 3 ಆಗಿದೆ, ಡೈ ಇರುವಂತದ್ದು ಟ್ರೈ ಆಗಿದೆ. ಸೊ ದಟ್ ಈಸ್ ದ ಫೋಟೋಫಾಸ್ಫಾರಿಲೇಷನ್. ಓಕೆ, ಇಟ್ ಈಸ್ ದ ಸಿಂಥೆಸಿಸ್ ಆಫ್ ATP ಫ್ರಮ್ ADP ಇನ್ ಕ್ಲೋರೋಪ್ಲಾಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಅ ಫೋಟೋಫಾಸ್ಫಾರಿಲೇಷನ್ ಇವೆಂಟ್.
ಈ ಫೋಟೋಫಾಸ್ಫೋರಿಲೇಷನ್ ಇವೆಂಟ್ ಅಲ್ಲಿ ಇಟ್ ಅಕರ್ಸ್ ಇನ್ ಅ 2 ವೇ. ಯಾವುದು 2 ವೇ? ಜಸ್ಟ್ ATP ಸಿಂಥಸಿಸ್ ಗೋಲ್ ಆಗೋದು ಎಲ್ಲಿ ನಮ್ಗೆ ಇಲ್ಲಿ 2 ವೇ ಅಲ್ಲಿ ಗೋಲ್ ಆಗ್ತಾ ಇರುತ್ತೆ. ಅಂದ್ರೇನು, ಎಂಟೈರ್ ಫೋಟೋಸಿಂಥಸಿಸ್ ಅಲ್ಲಿ ನಮ್ಗೆ ಏನ್ ಜನರೇಟ್ ಆಗ್ಬೇಕು? ಒಂದು ಫುಡ್ ಜನರೇಟ್ ಆಗ್ಬೇಕು, ಇನ್ನೊಂದು ಎನರ್ಜಿ ಜನರೇಟ್ ಆಗ್ಬೇಕು. ಫುಡ್ ಅಂದ್ರೆ ಗ್ಲೂಕೋಸ್, ಎನರ್ಜಿ ಅಂದ್ರೆ ATP. ಅರ್ಥ ಆಯ್ತಾ? ಹಾಗಾಗಿ ಈ ಫೋಟೋಫಾಸ್ಫೋರಿಲೇಷನ್ ಅಂದ್ರೇನು? ATP ಸಿಂಥಸಿಸ್ ಆಗುವಂಥದ್ದು ಇಲ್ಲಿ 2 ತರದಲ್ಲಿ ಸಿಂಥಸೈಸ್ ಆಗ್ತಾ ಹೋಗುತ್ತೆ. ಒಂದು ಸೈಕ್ಲಿಕ್ ವೇ, ಇನ್ನೊಂದು ನಾನ್ ಸೈಕ್ಲಿಕ್ ವೇ. ಈಗ ಆಲ್ರೆಡಿ ನಾವು ಸೈಕ್ಲಿಕ್ ವೇ ಅನ್ನ ನೋಡಿದ್ವಿ. ದಟ್ ಈಸ್ ನಥಿಂಗ್ ಬಟ್ Z ಸ್ಕೀಮ್ ಆಫ್ ಲೈಟ್ ರಿಯಾಕ್ಷನ್. ಓಕೆನಾ? ಅಲ್ಲಿ ATP ಜನರೇಟ್ ಆಗಿರೋದು ನೋಡಿದ್ವಿ, ಪ್ಲಸ್ NADP ಕೂಡ ಜನರೇಟ್ ಆಗಿದೆ, NADPH ಅಲಾಂಗ್ ವಿತ್ ದಟ್ ಆಕ್ಸಿಜನ್. ಅರ್ಥ ಆಗ್ತಿದ್ಯಾ? ATP ಎಲ್ಲಿ ಜನರೇಟ್ ಆಗುತ್ತೆ? ATP ಜನರೇಟ್ ಆಗೋದನ್ನ ನಾವೇನ್ ಹೇಳ್ತೀವಿ? ಫೋಟೋಫಾಸ್ಫೋರಿಲೇಷನ್ ಅಂತ ಹೇಳ್ತೀವಿ. ಇದನ್ನ ಸೈಕ್ಲಿಕ್ ವೇ ಅಲ್ಲೂ ನಾವು ಪ್ರೊಡ್ಯೂಸ್ ಮಾಡ್ಬೋದು, ನಾನ್ ಸೈಕ್ಲಿಕ್ ವೇ ಅಲ್ಲೂ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಸೈಕ್ಲಿಕ್ ವೇ ಅಲ್ಲಿ Z ಸೈಕಲ್, Z ಸ್ಕೀಮ್ ಆಫ್ ಸೈಕಲ್ ಅಂತ ಹೇಳ್ತೀವಿ. ಅದನ್ನ ನಾವು ಆಲ್ರೆಡಿ ನೋಡಿದೀವಿ, ಬಟ್ ಸ್ಟಿಲ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲ ಅಲ್ವಾ? Z ಸ್ಕೀಮ್. Z ಸ್ಕೀಮ್ ಆಫ್ ಲೈಟ್ ರಿಯಾಕ್ಷನ್ ಅಲ್ಲಿ ಏನ್ ಕೊಡುತ್ತೆ ನಮ್ಗೆ? ATP NADPH. ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್. ಅರೆ, ಇಲ್ಲೂ ಕೂಡ Z ಸ್ಕೀಮ್ ಅಂತಾನೆ ಇದೆ. ವಾಟ್ ಇಸ್ ದ ರೀಸನ್ ಅಂತ ಕೇಳ್ಬೋದು. ಇಲ್ಲೊಂದು ಇಮೇಜ್ ಸ್ವಲ್ಪ ಫಾಸ್ಫೋರಿಲೇಷನ್ ಅನ್ನ ಕಟ್ ಮಾಡ್ಬಿಟ್ಟಿದೆ. ಓಕೆ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಹಾಗೆ ಇದೆ. ವಾಟ್ ಇಸ್ ದ ಸಿಸ್ಟಮ್ ಹಿಯರ್ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಲುಕ್ ಇಟ್ ಹಿಯರ್, ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್. ಸೈಕಲ್ ಅಂದ್ರೆ ಏನು? ಒಂದು ಇವೆಂಟ್ ಇಂದ ಮತ್ತೊಂದು ಇವೆಂಟ್ಗೆ ಸೇಮ್ ಟು ಸೇಮ್ ಬರ್ತಾ ಇರಬೇಕು. ಒಂದು ಪ್ರಾಡಕ್ಟ್ ಇದೆ ಅಂತಂದ್ರೆ ಅದೇ ರಾ ಮಟೀರಿಯಲ್ ಆಗಿ ಯೂಸ್ ಆಗಿ ಮತ್ತೆ ಪ್ರಾಡಕ್ಟ್ ಆಗಬೇಕು. ಇದೇ ಪ್ರಾಡಕ್ಟ್ ಮತ್ತೆ ರಾ ಮಟೀರಿಯಲ್ ಆಗಿ ಯೂಸ್ ಆಗಿ ಪ್ರಾಡಕ್ಟ್ ಬರಬೇಕು. ಅದನ್ನ ನಾವು ಸೈಕಲ್ ಅಂತ ಹೇಳ್ತೀವಿ. ಆದ್ರೆ ನಾನ್ ಸೈಕ್ಲಿಕ್ ಅಂತಂದ್ರೆ ಅಗೇನ್ ನಮ್ಗೆ ಒಂದು ರನ್ ಆಗ್ಬೇಕು ಅಂತಂದ್ರೆ ಹೊಸ ರಾ ಮಟೀರಿಯಲ್ ಬೇಕು, ಹೊಸ ಪ್ರಾಡಕ್ಟ್ ಬರುತ್ತೆ, ಮತ್ತೆ ಹೊಸ ರಾ ಮಟೀರಿಯಲ್ ಬೇಕು, ಮತ್ತೆ ಹೊಸ ಪ್ರಾಡಕ್ಟ್ ಬರುತ್ತೆ. ದಟ್ ಈಸ್ ಅ ನಾನ್ ಸೈಕ್ಲಿಕ್ ಒನ್. ಓಕೆನಾ? ಸೊ ಲುಕ್ ಎಟ್ ಹಿಯರ್. When two photosystem work in a series, first PS2 and then PS1 through an electron transport chain as seen in Z scheme. ಓಕೆನಾ? ಬಟ್ ಇಲ್ಲಿ ಏನಾಗುತ್ತೆ, ಇವೆಂಟ್ ಏನಾಯ್ತು, Z ಸ್ಕೀಮ್ ಅಲ್ಲಿ 2 ಸಿಸ್ಟಮ್ ಯೂಸ್ ಆಗ್ತಾ ಹೋಗುತ್ತೆ. ಪ್ರೈಮರಿ PS1 680 and 700. But in non-cyclic photophosphorylation, this won't happen. ಯಾಕೆ ಅಂತಂದ್ರೆ ಒಂದು ಸಿಂಗಲ್ ಎನ್ಸೈಮ್ NADP reductase. NADP reductase enzyme is not present. Look at here. ಇದು ಏನಾಗಬೇಕು ನಮಗೆ? NADPH ಆಗುವಾಗ ಈ ಎನ್ಸೈಮ್ ಏನಿದೆ ಮಸ್ಟ್ ಅಂಡ್ ಶುಡ್. ಓಕೆ, ದಿಸ್ ಎನ್ಸೈಮ್ ಇಸ್ ಮಸ್ಟ್ ಅಂಡ್ ಶುಡ್, ಬಟ್ ಇನ್ ಸಮ್ ಟೈಮ್ there is the absence of NADP reductase in photosystem 2 that won't give the exact result of which one? NADPH and then ATP. ಹಾಗಾಗಿ
ನಮ್ಗೆ ಇಲ್ಲಿ ಏನಾಗುತ್ತೆ PS1 ಸಿಸ್ಟಮ್ ಮಾತ್ರ ಯುಟಿಲೈಸ್ ಆಗ್ತಾ ಹೋಗುತ್ತೆ. ಆಗ ಮಾತ್ರ ನಾವೇನ್ ನೋಡ್ತೀವಿ, ಇಲ್ಲಿ PS80 ಅನ್ನೋದು ನಮ್ಗೆ ಬರೋದಿಲ್ಲ. ಓಕೆನಾ? ನಾನು ನೆಕ್ಸ್ಟ್ ಡಯಾಗ್ರಾಮ್ ತೋರಿಸ್ತೇನೆ. ಲುಕ್ ಎಟ್ ಹಿಯರ್. This is a non-cyclic way. As and when PS1 system only work here, it absorb light at 700 nanometer and the electron get excited and these are accepted in this area, and the NADP reductase enzyme only present here and it produces NADPH. Okay na? Illi further this again produces which one? ATP. Electron transfer, electron excited ಏನಿದೆ ಮತ್ತೆ way back to the chlorophyll 700. PS 700 ಅಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ? ಸೊ this excited electron come back towards the reaction center or LHC. ಸೊ ಇಲ್ಲಿ ಏನಾಗುತ್ತೆ, ನಮಗೆ NADPH ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ನಮಗೆ ಯಾವುದು NADPH reductase system ಇಲ್ಲದೆ ಇರೋದ್ರಿಂದ we only get which one? ATP molecule. Okay, we only get ATP molecule. So are you get confused here? Confused ಆಗ್ತಿದೆಯಾ? Confused ಆಗ್ತಿದೆಯಾ? Okay, there is no confusion at all. Just a diagrammatic representation and the thing you have to write here. Okay. Then finally in the which one? Chloroplast, lot of hydrogen ions are released into the stroma. Okay, lot of hydrogen ions ಅಂದ್ರೆ ಏನು? ಪ್ರೋಟಾನ್. ಅಲ್ವಾ? ಓ, ವಾಟ್ ಇಸ್ ದಿಸ್? ಈಗ ಇಲ್ಲಿ ತನಕ ಅಂತೂ ಗೊತ್ತಾಯ್ತು ಸೈಕ್ಲಿಕ್ ಅಂಡ್ ದೆನ್ ನಾನ್ ಸೈಕ್ಲಿಕ್ ಅಂತ ಹೇಳಿ. ವಾಟ್ ಇಸ್ ದಿಸ್ ಕೆಮಿಯೋಸ್ಮೋಟಿಕ್ ಹೈಪೋಥಿಸಿಸ್ ಅಂತ ಹೇಳಿ ತಲೆ ಹೊತ್ಕೊಂಡು ಕೂರೋದು ಬೇಡ. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಏನ್ ಗೊತ್ತಾಯ್ತು ನಮಗೆ? ಫೋಟೋಸಿಂಥಸಿಸ್ ಲೈಟ್ ರಿಯಾಕ್ಷನ್ ಏನಿದೆ, ಸೈಕ್ಲಿಕ್ ಆಸ್ ವೆಲ್ ಆಸ್ ನಾನ್ ಸೈಕ್ಲಿಕ್ ರಿಯಾಕ್ಷನ್ ಪ್ರೊಡ್ಯೂಸಸ್ ಲಾಟ್ ಆಫ್ ಪ್ರೋಟಾನ್, H plus ion. Okay, those are maximum within the stroma but low at the outside. ಇದ್ರ ಮೂವ್ಮೆಂಟ್ ಅನ್ನ ಹೇಳುವಂತದ್ದೇ, ಇದ್ರ ಮೂವ್ಮೆಂಟ್ ಆಗಿ ಫೈನಲ್ ಆಗಿ ATP ಸಿಂಥಸಿಸ್ ಆಗೋದೇನೆ ಏನ್ ಹೇಳಿ? ಕೆಮಿಆಸ್ಮೋಟಿಕ್ ಹೈಪೋಥಿಸಿಸ್. ಅರ್ಥ ಆಗ್ತಿದ್ಯಾ? ಕೆಮಿಆಸ್ಮೋಟಿಕ್, ಇದನ್ನ ನಾವು ಅಗೇನ್ ಸ್ಪ್ಲಿಟ್ ಮಾಡೋಣ. Chemi plus osmosis. Osmosis ಅಂದ್ರೇನು? Movement of ion or movement of substances from higher end to lower end, ಅಲ್ವಾ? Higher end to lower end across the permeable membrane. So this is the osmosis definition. ಇಲ್ಲಿ ಏನಿದೆ? ಕೆಮಿಕಲ್ ಅಂದ್ರೇನು? ಇಲ್ಲಿ ಅಯಾನ್. ಅಯಾನ್ ಯಾವುದು? H plus ion, that is nothing but proton. ಎಲೆಕ್ಟ್ರಾನ್ ಎಲ್ಲದೂ ಕೂಡ ಯುಟಿಲೈಸ್ ಆಗಿದೆ. ಅಗೇನ್ ವೇ ಬ್ಯಾಕ್ ಅಲ್ಲಿ ಹೋಗ್ತಾ ಇದೆ, ಸೈಕಲ್ ಅಲ್ಲಿ ಆಸ್ ವೆಲ್ ಆಸ್ ನಾನ್ ಸೈಕಲ್ ಅಲ್ಲಿ. ಬಟ್ ಪ್ರೋಟಾನ್ ಏನಿದೆ ಹಾಗೆ ಡಂಪ್ ಆಗ್ತಾ ಹೋಗ್ತಾ ಇದೆ. ಎಲ್ಲಿ? ಕ್ಲೋರೋಪ್ಲಾಸ್ಟ್ ಅಲ್ಲಿ.
ಕ್ಲೋರೋಪ್ಲಾಸ್ಟ್ ಸ್ಟ್ರೋಮಾದಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಮ್ಯಾಕ್ಸಿಮಮ್ ಇದೆ. ದಟ್ ಹ್ಯಾವ್ ಟು ಮೂವ್ ಔಟ್ವರ್ಡ್, ಇಲ್ಲೇ ಇರೋದಕ್ಕಾಗೋದಿಲ್ಲ ಹೈಡ್ರೋಜನ್ ಅಯಾನ್. ಹಾಗಾಗಿ ಏನು ಒಂದು ಹೊರಗೆ ಹೋಗ್ಬೇಕು, ಇಲ್ಲ ಅದು ಯುಟಿಲೈಸ್ ಆಗ್ಬೇಕು ಇಲ್ಲೇನೆ. ಸೊ ಬೆಟರ್ ವೇ ಯಾವುದು? ಇಟ್ ಮೂವ್ ಔಟ್ಸೈಡ್, ಬಿಕಾಸ್ the osmosis event is helpful to move out from the higher concentration to lower concentration. Through this event or through this process, ATP is generated in finally chloroplast. ಹೇಗೆ ಸುಮ್ಮನೆ ATP synthesis ಆಗ್ಬಿಡುತ್ತಾ? ಇಲ್ಲ, again it requires pump. That pump is referred as ATP synthase pump. ATP synthase pump. I will show the image here. Okay, this is a chemiosmotic hypothesis. Hypothesis ಅಂದ್ರೆ ಏನು? ಇಲ್ಲೇನು ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಮೂಮೆಂಟ್ ಅಲ್ಲಿ, ಯಾವ ಪ್ರೊಸೀಜರ್ ಅಲ್ಲಿ ಹೈಡ್ರೋಜನ್ ಅಯಾನ್ ಆಚೆ ಹೋಗುತ್ತೆ ಅನ್ನೋದೇನೆ ಪ್ರಾಸೆಸ್ ಆರ್ hypothesis. Okay, look at here. This is a chloroplast. Sorry, this is a thylakoid membrane. Each and every thylakoid membrane allu kuda aagta hogutte. Okay, this is a thylakoid membrane. Look at here, PS1-2 system 680. It absorb which one? Maximum sunlight and photo oxidation of water, photolysis of water ಏನ್ ಮಾಡುತ್ತೆ? ಹೈಡ್ರೋಜನ್ ಅಯಾನ್ ಅನ್ನ ರಿಲೀಸ್ ಮಾಡುತ್ತೆ along with that electron. ಆಯ್ತಾ? ಇಲ್ಲೇನಾಯ್ತು? ಇದು ಕೂಡ, ಈ ರಿಯಾಕ್ಷನ್ ಕೂಡ ಪ್ರೋಟಾನ್ ಅನ್ನ ರಿಲೀಸ್ ಮಾಡ್ತು. ಅಂಡ್ ಪ್ಲಾಸ್ಟೋಕ್ವಿನೋನ್ ಅಂತಂದ್ರೆ ನಾವು ಸೈಟೋಕ್ರೋಮ್ ABC ಅಂತೆಲ್ಲ ಹೇಳ್ತಾ ಹೋದ್ವಲ್ವಾ ETC ಅಲ್ಲಿ, ದಟ್ ಈಸ್ ದ ಮೆಂಬ್ರೇನ್ ಬೌಂಡ್ ಪ್ರೋಟೀನ್. ಅಲ್ಲಿ ಏನಾಗುತ್ತೆ? ಅದು ಕೂಡ ಹೈಡ್ರೋಜನ್ ಅಯಾನ್ ನ ಕೊಡ್ತಾ ಹೋಗುತ್ತೆ. ಇಲ್ಲಿಂದ ನೋಡಿ, ಇಲ್ಲಿಂದ ಆಯ್ತಾ? ಸೈಟೋಕ್ರೋಮ್ B6F ಅದು ಕೂಡ ಹೈಡ್ರೋಜನ್ ಅನ್ನ ಕೊಡ್ತಾ ಹೋಯ್ತು. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟಾನ್ ಈಸ್ ಪ್ರೆಸೆಂಟ್ ವಿತ್ ಇನ್ ದ ಥೈಲಾಕಾಯ್ಡ್. ಈ ಒಂದು ನಮ್ಗೆ ಲೈಟ್ ರಿಯಾಕ್ಷನ್ ಇವೆಲ್ಲ ಕೂಡ ಒಂದೇ ಸೆಂಟರ್ ಅಲ್ಲಿ ಇರುತ್ತೆ. ಒಂದೇ ಥೈಲಾಕಾಯ್ಡ್ ಮೆಂಬ್ರೇನ್ ಅಲ್ಲಿ ಅಲ್ಲೊಂದು ಸೆಂಟರು, ಇಲ್ಲೊಂದು ಸೆಂಟರ್. ನಿಮ್ಮ ಜಸ್ಟ್ ಲೈಕ್ ಆಧಾರ್ ಸೆಂಟರ್ಸ್ ಎಲ್ಲ ಇರುತ್ತಲ್ಲ, ಅದೇ ತರ ಸೆಂಟರ್ಸ್ ಅಲ್ಲಿ ಆಗ್ತಾ ಇರುತ್ತೆ. ದೇ ಆಲ್ವೇಸ್ ಗಿವ್ ಪ್ರೋಟಾನ್. ಇಲ್ಲೂ ಕೂಡ ಒಂದು ಇಲ್ಲೂ ಕೂಡ ಆ ಏರಿಯಾದಲ್ಲಿ ಮತ್ತೆ ಆಗ್ತಾ ಇದೆ. ಸೊ NADP ಇಂದ NADPH ಆಗುವಾಗ ಕೂಡ ಇಲ್ಲೇನಾಗುತ್ತೆ? ಪ್ರೋಟಾನ್ ಮ್ಯಾಕ್ಸಿಮಮ್ ಆಗಿ ರಿಲೀಸ್ ಆಗುತ್ತೆ. ಹಾಗಾಗಿ ನಾವು ಅದೇ ಥೈಲಾಕಾಯ್ಡ್ ಇಂದ ಸ್ಟ್ರೋಮಾಗೆ ನೋಡೋದಾದ್ರೆ ಇಲ್ಲಿ ವೆರಿ ಲೋ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್. ದಟ್ಸ್ ವೈ ಆಸ್ಮೋಸಿಸ್ ಟೇಕ್ಸ್ ಪ್ಲೇಸ್. ಹೈಯರ್ ಎಂಡ್ ಇಂದ ಲೋಯರ್ ಎಂಡ್. ಇಲ್ಲ, ಲುಕ್ ಎಟ್ ಹಿಯರ್. ಈಗ ಡ್ಯಾಮ್ ಅಲ್ಲಿ ಚೆನ್ನಾಗಿ ವಾಟರ್ ಸ್ಟೋರ್ ಆಗಿರುತ್ತಲ್ವಾ, ಇದನ್ನೆಲ್ಲ ನಾವು ಹೈಡ್ರೋಜನ್ ಅಯಾನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೇನಾಗ್ಬೇಕು? ತುಂಬಾ ಈಗ ರೇನಿ ಸೀಸನ್ ಅಲ್ಲಿ ಇದು ಫಿಲ್ ಆಯ್ತು ಅಂತಂದ್ರೆ ದೇ ಹ್ಯಾವ್ ಟು ಓಪನ್ ದ ಗೇಟ್ ಅಲ್ವಾ? ಡ್ಯಾಮ್ ಸ್ಟೆಬಿಲಿಟಿನ ಕಾಪಾಡಬೇಕು ಅಂತಂದ್ರೆ, ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ದೇ ಹ್ಯಾವ್ ಟು ಓಪನ್ ದ ಗೇಟ್. ಅದೇ ತರ ಏನಾಗುತ್ತೆ? ಥೈಲಾಕಾಯ್ಡ್ ಮೆಂಬ್ರೇನ್ ಆಲ್ಸೋ ಹ್ಯಾವ್ ದ ಗೇಟ್. ದಿಸ್ ಗೇಟ್ ಈಸ್ ನಥಿಂಗ್ ಬಟ್ ATP ಸಿಂಥೇಸ್ ಎನ್ಸೈಮ್. ಇಲ್ಲಿ ಡ್ಯಾಮ್ ಅಲ್ಲಿ ಹೇಗೆ ಗೇಟ್ಗಳಿರುತ್ತೆ, 7 ಗೇಟ್, 11 ಗೇಟ್, 21 ಗೇಟ್ಸ್, ಬಟ್ ಇಲ್ಲಿ ಥೈಲಾಕಾಯ್ಡ್ ಮೆಂಬ್ರೇನ್ ಅಲ್ಲಿ ಓನ್ಲಿ ಸಿಂಗಲ್ ಗೇಟ್, ದಟ್ ಈಸ್ ನಥಿಂಗ್ ಬಟ್ ATP synthase enzyme, which have the two special structure. One is CF0 structure and then CF1 structure. ಇದು ಎಲ್ಲಿದೆ? ನಮ್ಮ ಥೈಲಾಕಾಯ್ಡ್ ಮೆಂಬ್ರೇನ್ ಅಲ್ಲಿ ಇರುತ್ತೆ. ಈ ಥೈಲಾಕಾಯ್ಡ್ ಮೆಂಬ್ರೇನ್ ಥ್ರೂನೇ ಏನಾಗಬೇಕು? ಹೈಡ್ರೋಜನ್ ಅಯಾನ್ ಪಾಸ್ ಔಟ್ ಆಗ್ತಾ ಹೋಗ್ಬೇಕು. ಹೇಗೆ ಗೇಟ್ ಮೂಲಕನೇ ವಾಟರ್ ರಿಲೀಸ್ ಆಗ್ಬೇಕಲ್ವಾ ಡ್ಯಾಮ್ ಇಂದ, ಅದೇ ತರ ಏನಾಗ್ಬೇಕು? ದ ಹೈಡ್ರೋಜನ್ ಅಯಾನ್ must go through this ATP synthase pump, and finally the ADP molecule in the stroma, jelly like substances ಏನಿದೆ ಅದರಲ್ಲಿ ADP molecule ಇರುತ್ತೆ, along with that inorganic phosphate, with the help of ATP synthase enzyme or a subunit, it finally gives ATP. ಹೇಗೆ ATP ಬಂತು ಗೊತ್ತಾಯ್ತಾ? ಲೈಟ್ ರಿಯಾಕ್ಷನ್ ಇಂದ ಹೇಗೆ ATP ಸಿಂಥಸೈಸ್ ಅನ್ನೋದು ಗೊತ್ತಾಗ್ತಿದ್ಯಾ? ಇಲ್ಲಿ
ATP ರಿಲೀಸ್ ಆಗಿದೆ. ಈ PS1 ಸಿಸ್ಟಮ್ ಅಲ್ಲಿ NADP ಇಂದ ರೆಡ್ಯೂಸ್ಡ್ ಆಗಿ NADPH ಆಗಿದೆ. ಹಾಗಾಗಿ ಒಂದು ಥೈಲಕಾಯ್ಡ್ ಮೆಂಬ್ರೇನ್ ಇಂದ ನಮ್ಗೆ ಏನ್ ಜನರೇಟ್ ಆಯ್ತು, ಹೌ ಮಚ್ ಎನರ್ಜಿ ಸಪ್ಲೈ ಆಗುತ್ತೆ ನಮ್ಗೆ ಇಲ್ಲಿ, ಒಂದು ATP ಮತ್ತೆ NADPH. ಆಮೇಲೆ ಫೋಟೋಲೈಸಿಸ್ ಆಫ್ ವಾಟರ್ ಆಗುವಾಗ ಒಂದು ಆಕ್ಸಿಜನ್ ರಿಲೀಸ್ ಆಯ್ತು. ಅರ್ಥ ಆಗ್ತಿದ್ಯಾ? ಒಂದು ರಿಯಾಕ್ಷನ್ ಆಗ್ಬೇಕು ಅಂತಂದ್ರೆ ಇಷ್ಟೆಲ್ಲ ಇವೆಂಟ್ ಆಗ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ನಥಿಂಗ್ ಬಟ್ ಡ್ಯಾಮ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೋಟೋದಲ್ಲಿ ಕಾಣಿಸುತ್ತಲ್ಲ ಅದೇ ತರ ಇಲ್ಲಿ ರಿಯಾಕ್ಷನ್ ಆಗುತ್ತೆ. ಬಟ್ ಇಲ್ಲಿ ವಾಟರ್, ರೇನಿ ಸೀಸನ್ ಅಲ್ಲಿ ವಾಟರ್ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಫ್ಲಡ್ ಆಯ್ತು ಅಂತಂದ್ರೆ ದೇ ಹ್ಯಾವ್ ಟು ಓಪನ್ ದ ಗೇಟ್. ಬಟ್ ಇಲ್ಲಿ ನಮ್ಮ ಮೆಂಬ್ರೇನ್ ಅಲ್ಲಿ ಯಾವುದು ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಪಂಪ್ ಇರುತ್ತೆ. ಪಂಪ್ ರೊಟೇಟ್ ಆಗ್ತಾ ಹೋಗುತ್ತೆ, ಜಸ್ಟ್ ಲೈಕ್ ಟರ್ಬೈನ್ ಪಂಪ್ ತರ. ಯಾವಾಗ ಹೈಡ್ರೋಜನ್ ಅಯಾನ್ ಬಂದು ಇಲ್ಲಿ ರೀಚ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ. ಸರ್ಕ್ಯುಲರ್ ಮೂವ್ಮೆಂಟ್ ಅಲ್ಲಿ ರೊಟೇಟ್ ಆಗಿ ಈ ADP ನ ಯುಟಿಲೈಸ್ ಮಾಡಿಕೊಂಡು, ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ನ ಯುಟಿಲೈಸ್ ಮಾಡಿಕೊಂಡು ಸ್ಟ್ರೋಮಾದಲ್ಲಿರುವಂತದ್ದು ಫೈನಲ್ ಆಗಿ ನಮ್ಗೆ ATP ರಿಲೀಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಎಂಟೈರ್ ಫೋಟೋಸಿಂಥಸಿಸ್ ಇನ್ ಥೈಲಕಾಯ್ಡ್ ಆರ್ ಕ್ಲೋರೋಪ್ಲಾಸ್ಟ್. ಇಲ್ಲಿ ನೋಡಿ ಮೆಕ್ಯಾನಿಸಮ್ ಅಂತ ಹೇಳಿದ್ದಾರೆ. ನಾನು ಓವರ್ ಆಲ್ ಡಯಾಗ್ರಾಮ್ ಅಲ್ಲಿ ಹೇಳಿದೆ. ಇನ್ ಅ ವರ್ಡ್ಸ್, ಕೆಮಿಯೋಸ್ಮೋಸಿಸ್ ನೀಡ್ ಅ ಮೆಂಬ್ರೇನ್. ಕೆಮಿಯೋಸ್ಮೋಸಿಸ್ ಆಗ್ಬೇಕು ಅಂತಂದ್ರೆ ಇಟ್ ಮಸ್ಟ್ ಹ್ಯಾವ್ ಅ ಮೆಂಬ್ರೇನ್, ಅ ಪ್ರೋಟಾನ್ ಪಂಪ್, ದಟ್ ಮೀನ್ಸ್ ಅ ಪ್ರೋಟಾನ್ ಗ್ರೇಡಿಯಂಟ್, ಆಸ್ ವೆಲ್ ಆಸ್ ಅ ATP synthase enzyme. Look at here. Splitting of water takes place on the inner side of the membrane. ನಾನು ಏನ್ ಹೇಳಿದ್ನಲ್ವಾ, the protons accumulate in the lumen of thylakoid. ಆ ಎಂಟೈರ್ ಏರಿಯಾದಲ್ಲಿ ಪ್ರೋಟಾನ್ಗಳು ಎಕ್ಸೆಸ್ ಆಗಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ದೆನ್ ದಿಸ್ ಮಸ್ಟ್ ಬಿ ಗೋ ಔಟ್. ಇದನ್ನ ಪ್ರೋಟಾನ್ ಪಂಪಿಂಗ್ ಅಂತ ಹೇಳ್ತೀವಿ. ಹೈಡ್ರೋಜನ್ ಅಯಾನ್ಸ್ ನ ಪಂಪ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಥಿಂಗ್ ಬಟ್ ಥೈಲಕಾಯ್ಡ್ ಸ್ಪೇಸ್ ಇಂದ ಸ್ಟ್ರೋಮಾಗೆ ಹೋಗ್ಬೇಕು. ಸ್ಟ್ರೋಮಾ ಎಲ್ಲಿ ಬರುತ್ತೆ? ಎಂಟೈರ್ ಥೈಲಕಾಯ್ಡ್ ಮತ್ತೆ ಸ್ಟ್ರೋಮಾ ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುತ್ತೆ. ಹಾಗಾಗಿ ಇದೇನ್ ಮಾಡುತ್ತೆ, ಪ್ರೋಟಾನ್ ಗ್ರೇಡಿಯಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಎಕ್ಸೆಸ್ ಆಗಿರುವಂತ ಪ್ರೋಟಾನ್ ಗ್ರೇಡಿಯಂಟ್ ಏನ್ ಮಾಡುತ್ತೆ, ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಹೋಗ್ಲೇಬೇಕು. ಹಾಗಾಗಿ ಇದನ್ನ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಗ್ರೇಡ್ ಮಾಡೋದು ಅಂತ ಹೇಳ್ತೀವಿ, ಹೈಯೆಸ್ಟ್ ಮತ್ತೆ ಲೋಯೆಸ್ಟ್ ಅಂತ ಹೇಳಿ. ಈಗ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್, ಲೋಯೆಸ್ಟ್ ಮಾರ್ಕ್ಸ್ ಅಂತೆಲ್ಲ ಗ್ರೇಡ್ ಮಾಡ್ತಾರಲ್ವಾ, ಅದೇ ತರ ಇನ್ನು ಅಯಾನ್ ವೇ ಅಲ್ಲಿ ಸೆಲ್ ಕೂಡ ಗ್ರೇಡ್ ಮಾಡುತ್ತೆ. ಅದನ್ನ ನಾವು ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಬಿಲ್ಡ್ಸ್ ಅ ಪ್ರೋಟಾನ್ ಗ್ರೇಡಿಯಂಟ್ ಅಂಡ್ ಇಟ್ ಆಟೋಮೆಟಿಕಲಿ ಓಪನ್ ಅಪ್ ದ ರಿಯಾಕ್ಷನ್, ದಟ್ ಈಸ್ ಅ ಪಂಪಿಂಗ್ ರಿಯಾಕ್ಷನ್. ಓಕೆನಾ? ಲುಕ್ ಎಟ್ ಹಿಯರ್, ATP synthase. Write down the description about ATP synthase. ಅದು ಕೂಡ ಕೊಟ್ಟಿದ್ದಾರೆ ಯಾವುದೋ ಒಂದೆರಡು ಎಕ್ಸಾಮ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ಅಲ್ಲಿ. ಓಕೆನಾ? ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್. ಇದನ್ನ ನೀವು ಈ ತರ ಬರೀಲೇಬೇಕು. ಏನಿದೆ, 2 ಸಬ್ ಯೂನಿಟ್ ಇದೆ. ಒಂದು CF0 ಸಬ್ ಯೂನಿಟ್ ಅಂಡ್ ದೆನ್ CF1 ಸಬ್ ಯೂನಿಟ್. CF0 ಸಬ್ ಯೂನಿಟ್ is embedded or inserted or present in the thylakoid membrane, and it's helpful for a channel. It acts like a channel. Otherwise, it carries a facilitated diffusion of proton across the membrane. ಇದೇನ್ ಮಾಡುತ್ತೆ, ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅನ್ನ ಮಾಡ್ತಾ ಹೋಗುತ್ತೆ. ಆ ಪ್ರೋಟಾನ್ ಗ್ರೇಡಿಯಂಟ್ ಅನ್ನ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೆನ್ ರೋಲ್ ಆಫ್ ದ CF1 ಸಬ್ ಯೂನಿಟ್. ದೇರ್ ಆರ್ ಸೋ ಮೆನಿ ಸಬ್ ಯೂನಿಟ್ಸ್ ಆರ್ ದೇರ್, ಆಲ್ಫಾ, ಬೀಟಾ ಅಂಡ್ ದೆನ್ ಡೆಲ್ಟಾ. ಆಲ್ಫಾ, ಬೀಟಾ ಅಂಡ್ ಡೆಲ್ಟಾ, ದೀಸ್ ಆಕ್ಟ್ಸ್ ಲೈಕ್ ಅ ಟರ್ಬೈನ್. ನೀವು ಟರ್ಬೈನ್ ಅಂತಂದ್ರೆ ಫ್ಯಾನ್ ನೋಡಿದಿರಾ? ದೊಡ್ಡ ದೊಡ್ಡ ಶಿಪ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಅಥವಾ ಸಿಂಪಲ್ ವಿಂಡ್ ಫ್ಯಾನ್ ನೋಡಿದಿರಲ್ವಾ? ಅದ್ರಲ್ಲಿ ಹೇಗೆ ರೊಟೇಟ್ ಆಗ್ತಾ ಇರುತ್ತಲ್ಲ, ಅದೇ ತರ ರೊಟೇಟ್ ಆಗ್ತಾ ಇರುತ್ತೆ. ಯಾವಾಗೆಲ್ಲ ADP ಮಾಲಿಕ್ಯೂಲ್ ಅಲಾಂಗ್ ವಿತ್ ದಟ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್, ADP molecule along with that inorganic phosphate, they rotate itself and finally forms ATP. That is the function of CF1 subunit in the ATP synthase enzyme. Okay, the energy due to breakdown of gradient cause energy breakdown ಆದಾಗ ಇಲ್ಲಿ ಸ್ವಲ್ಪ ರೊಟೇಷನ್ ತೋರಿಸಿದ್ದಾರೆ ನೋಡಿ.
ಇದು ಕನ್ಫರ್ಮೇಶನ್ ಚೇಂಜ್ ಅನ್ನ ಮಾಡುತ್ತೆ. ಕನ್ಫರ್ಮೇಶನ್ ಚೇಂಜ್ ಅಂದ್ರೆ ಸ್ಥಾನ ಪಲ್ಲಟ ಅಂತ ಹೇಳ್ತೀವಲ್ಲ ಆ ತರ. ಅದನ್ನ CF1 ಸಬ್ ಯೂನಿಟ್ ಅಲ್ಲಿ ಆಗುವಾಗ ನಮ್ಗೆ ATP ಜನರೇಟ್ ಆಗ್ತಾ ಹೋಗುತ್ತೆ. This ATP acts like a universal currency for everything. ಪ್ಲಾಂಟ್ ಅಲ್ಲೂ ಕೂಡ ಹೌದು, ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕೂಡ ಹೌದು. ನಾವೇನೇ ಆಕ್ಟಿವಿಟೀಸ್ ಮಾಡ್ತಾ ಇದೀವಲ್ಲ ರೈಟ್ ನಾವು ಇವಾಗ, ಅದೆಲ್ಲದೂ ಕೂಡ ಥ್ರೂ ATPನೇ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಲೈಟ್ ರಿಯಾಕ್ಷನ್ ಅಲ್ಲಿ ನಮ್ಗೆ ಏನ್ ಬರುತ್ತೆ, ಫಸ್ಟ್ ATP and then NADPH along with that O2. ಅರ್ಥ ಆಗ್ತಿದ್ಯಾ? So this is up to the light reaction. Thank you, dear students. Tomorrow, let's continue with the dark reaction. ಈ ಲೈಟ್ ರಿಯಾಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, NADPH, ಆಕ್ಸಿಜನ್ ಅಂಡ್ ದೆನ್ ATP. ಇದೇ ರಾ ಮಟೀರಿಯಲ್ ನ ಯೂಸ್ ಮಾಡಿಕೊಂಡು ಈವ್ನಿಂಗ್ 6 o'clock ಇಂದ ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಓಕೆನಾ? ಫಸ್ಟ್ ಡೇ ಟೈಮ್ ಅಲ್ಲಿ ನಮ್ಗೆ ಯಾವಾಗ ಸನ್ಲೈಟ್ ಬೀಳುತ್ತಲ್ವಾ ಲೀಫ್ ಮೇಲೆ, ಅವಾಗಿಂದ ಫೋಟೋಸಿಂಥಸಿಸ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಲೈಟ್ ಅಬ್ಸಾರ್ಬ್ ಆಗುವಂಥದ್ದು ಅಪ್ ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 10 o'clock ಇಂದ ಸ್ಟಾರ್ಟ್ ಆಗುತ್ತೆ. 10 o'clock ಇಂದ ವಿತಿನ್ 12 o'clock. ಅದೇ ನೀವು ಮ್ಯಾಕ್ಸಿಮಮ್ 12:30ಗೆಲ್ಲ ತುಂಬಾ ಚೆನ್ನಾಗಿ ಬಿಸಿಲಿರುತ್ತಲ್ಲ ಮ್ಯಾಮ್, ಯಾಕೆ ಆಗಲ್ಲ ಅಂತ ಕೇಳಿದ್ರೆ, ಆಗ ಡಿಮಿನಿಷ್ ಆಗ್ತಾ ಬರ್ತಾ ಹೋಗುತ್ತೆ. ಫೋಟೋಸಿಂಥಸಿಸ್ ಸ್ಲೈಟ್ ಆಗಿ ಡಿಮಿನಿಷ್ ಆಗುತ್ತೆ, ಪವರ್ ಕಳ್ಕೊಳ್ತಾ ಹೋಗುತ್ತೆ. ಆ ಪವರ್ ಕಳ್ಕೊಳ್ಳೋದು ಲೈಟ್ ಆಗಿ ಎಲ್ಲಿ ತನಕ ಆಗುತ್ತೆ, ಅಪ್ ಟು 6 o'clock. 6 o'clockಗೆ ನೀವು ಅಬ್ಸರ್ವ್ ಮಾಡಿದ್ರೆ ಫೋಟೋಸಿಂಥಸಿಸ್ ನ ಥ್ರೂ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿ ನಿಲ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅಲ್ಲಿಂದ ಏನಾಯ್ತು, 6 o'clock ಇಂದ ನಮ್ಗೆ ಏನಾಗುತ್ತೆ, ಇವೊಂದು ಬೆಳಕಿದ್ರು ಕೂಡ ಡಾರ್ಕ್ ಸೈಕಲ್ಗೆ ಸ್ವಿಚ್ ಆನ್ ಆಗುತ್ತೆ. ದಿಸ್ ಇಸ್ ಅ ಬ್ಯೂಟಿ ಆಫ್ photosynthesis in plants. Okay, tomorrow we will continue the dark cycle. I hope today's session is clear. ಏನಾದರೂ ಡೌಟ್ಸ್ ಇದ್ರೆ ಅಗೇನ್ ನಾಳೆ ಪಿಂಗ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ದ ಅಟೆಂಟಿವ್ ಇನ್ವಾಲ್ವ್ಮೆಂಟ್. ಓಕೆ, ಥ್ಯಾಂಕ್ ಯು.